ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ನೀವು ನನ್ನ ಬ್ಲಾಗ್ಸ್ ಅಲ್ಲಿ ನಿಮ್ಗೆ ಏನ್ ನೋಡಕ್ಕೆ ಸಿಗುತ್ತೆ ಅಂತ ಅಂದ್ರೆ ಲೈಫ್ ಸ್ಟೈಲ್ ವಿಡಿಯೋಸ್, ಕುಕಿಂಗ್ ವಿಡಿಯೋಸ್, ಫುಡ್ ವಿಡಿಯೋಸ್ ಅಂಡ್ ಆಲ್ಸೋ ಟ್ರಾವೆಲಿಂಗ್ ವಿಡಿಯೋಸ್. ಅಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಆಲ್ರೆಡಿ ನನ್ನ ಬ್ಲಾಗ್ಗಳನ್ನ ನನ್ನ ಚಾನಲ್ನ ಫಾಲೋ ಮಾಡ್ತಿರೋರು ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ರೀಸೆಂಟ್ ಆಗಿ ನಾನು ಒಂದು 5 days ಬ್ಯಾಕ್ ಐ ಗೆಸ್ ಮೈ ವೆಯ್ಟ್ ಲಾಸ್ ಜರ್ನಿ ಅಂತ ಒಂದು ವಿಡಿಯೋ ಹಾಕಿದ್ದೆ. ಸೊ ಆ ವ್ಲಾಗ್ಗೆ ನನಗೆ ಸಿಕ್ಕಾಪಟ್ಟೆ ನೀವು ಸಪೋರ್ಟ್ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್. ಅಂಡ್ ತುಂಬಾ ನ್ಯೂ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನೆಲ್ನ. ಥ್ಯಾಂಕ್ ಯು ಆಲ್ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ನಿಮಗೆ ನಾನು ಡಿಸಪಾಯಿಂಟ್ ಮಾಡಲ್ಲ. ನೀವು ಕೇಳೋ ಕಮೆಂಟ್ಸ್ ಅಲ್ಲಿ ನೀವು ಏನೇನು ಕೇಳ್ತಿರೋ ಅದೆಲ್ಲ ವ್ಲಾಗ್ಸ್ಗಳನ್ನು ನಾನು ನಿಮಗೆ ಮಾಡ್ಕೊಡ್ತಿರ್ತೀನಿ. ಅಂಡ್ ಆಲ್ಸೋ ನಾನು ನಿಮ್ಮನ್ನ ಎಂಟರ್ಟೈನಿಂಗ್ ಆಗಿ ಕೂಡ ಇಟ್ಟಿರ್ತೀನಿ. ಸೊ ಈ ವಿಡಿಯೋ ಏನ್ದ್ರ ಬಗ್ಗೆ ಅಂತಂದ್ರೆ, ನನಗೆ ಕಮೆಂಟ್ಸ್ಗಳಲ್ಲಿ ವೆಯ್ಟ್ ಡಯಟ್ ಪ್ಲಾನ್ ಕೇಳ್ತಾ ಇದ್ರಿ. ಅಂಡ್ ಆಲ್ಸೋ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ DM ಮಾಡ್ತಾ ಇದ್ದೀರಾ ತುಂಬಾ ಜನ, ಲೈಕ್ ನಿಮ್ದು ಡಯಟ್ ಪ್ಲಾನ್ ಏನಂತ ತಿಳಿಸಿ ಅಂತ. ಸೊ ಇವತ್ತು ನಾನು ನನ್ನ ತಮ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ ಗೈಸ್. ಸೊ ಇವತ್ತು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಟೈಮಲ್ಲಿ ಏನ್ ಡಯಟ್ ಪ್ಲಾನ್ ಮಾಡಿದೆ. ಸೊ ಇವತ್ತು ಬರೀ ಬ್ರೇಕ್ಫಾಸ್ಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಬಿಕಾಸ್ ಎಲ್ಲಾದ್ರ ಬಗ್ಗೆನೂ ಹೇಳಿದ್ರೆ ಲೈಕ್ ತುಂಬಾ ವಿಡಿಯೋ ಕೂಡ ಲಾಂಗ್ ಆಗುತ್ತೆ ಅಂಡ್ ತುಂಬಾ ಕನ್ಫ್ಯೂಸಿಂಗ್ ಆಗೂ ಇರುತ್ತೆ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಅಂದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ಯಾವ ತರ ನಾವು ಬ್ರೇಕ್ಫಾಸ್ಟ್ಗಳನ್ನ ತಿನ್ಬೋದು. ಬರೀ ಆಲ್ವೇಸ್ ಒಂದೇ ತರ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೂ ಎಲ್ಲರಿಗೂ ಕೂಡ ಬೋರ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಟೇಸ್ಟಿಯಾಗಿ ಕೂಡ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಡಯಟ್ ಟೈಮಲ್ಲಿ ಏನೇನು ತಿನ್ಬಹುದು ಅಂಡ್ ನಾನು ಏನೇನು ತಿಂದೆ ಅಂತ ಕೂಡ ನಾನು ತಿಳಿಸ್ತೀನಿ. ಸೊ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಫುಡ್ ಬಗ್ಗೆ ಕೇಳಿದ್ದೀರಾ. ಐ ವಿಲ್ ಶ್ಯೋರ್ಲಿ ಶೇರ್ ಇಟ್ ವಿತ್ ಯು ಗೈಸ್. ಅಂಡ್ ಆಲ್ಸೋ ನಾನು 83 kgs ಇದ್ದಾಗ ನಾನು ಏನೇನು ಡಯಟ್ ಪ್ಲಾನ್, ಏನೇನು ರೊಟೀನ್ನ ನಾನು ಫಾಲೋ ಮಾಡಿದೆ ಅಂತ ಕೂಡ ಕೇಳಿದ್ದೀರಾ. ಅದು ಕೂಡ ನಾನು ತಿಳಿಸ್ತೀನಿ. ಅಂಡ್ ಎಷ್ಟು ದಿನ ತಗೊಂಡ್ರಿ, ಹೌ ಮಚ್ ಟೈಮ್ ಯು ಟುಕ್ ಫಾರ್ ದಿಸ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕೂಡ ಕೇಳಿದ್ದೀರಾ. ಸೊ ಪ್ರಾಪರ್ ಆಗಿ ನೀವು ಇವಾಗ ವೆಯ್ಟ್ ಲಾಸ್ ಮಾಡ್ಬೇಕಂತಂದ್ರೆ 1 week ಅಲ್ಲಿ ಯು ಕ್ಯಾನ್ ಈಸಿಲಿ ರೆಡ್ಯೂಸ್. ಪ್ರಾಪರ್ ಡಯಟ್ ಫಾಲೋ ಮಾಡ್ತಿದ್ದೀರಾ ವಿತ್ ಎಕ್ಸಸೈಸ್ ಕೂಡ ಅಂತಂದ್ರೆ ಲೈಕ್ ಡೈಲಿ ಒಂದು 40 minutes ಅಥವಾ 20 minutes ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಥವಾ ವಾಕಿಂಗ್ ಮಾಡ್ತಿದ್ದೀರಾ, ಏನೋ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿದ್ದೀರಾ, ಅದ್ರ ಜೊತೆಗೂ ನೀವು ಡಯಟ್ ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ, ಪ್ರಾಪರ್ ಡಯಟ್ ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಆಲ್ಮೋಸ್ಟ್ 1 week ಅಲ್ಲಿ ನೀವು 1 kg ಡಿಪೆಂಡಿಂಗ್ ಆನ್ ದ ಬಾಡಿ ನೀವು ರೆಡ್ಯೂಸ್ ಮಾಡಬಹುದು. ಬಟ್ ಒಂದೇನಂತಂದ್ರೆ ಯು ಹ್ಯಾವ್ ಟು ಬಿ ಲಿಟಲ್ ಡೆಡಿಕೇಟಿವ್. ಅಂತಂದ್ರೆ ನಾವು ಡಯಟ್ ಮಾಡೋ ಟೈಮಲ್ಲಿ ಲೈಕ್ ಔಟ್ ಸೈಡ್ ಅದು ಇದು ತಿಂದು ಬಿಡೋದು, ಎಕ್ಸ್ಟರ್ನಲ್ ಆಗಿ ನಾವು ಏನಾದ್ರೂ ಇಂಟೇಕ್ ಮಾಡಿದಾಗ ಡೆಫಿನೆಟ್ ಆಗಿ ನಮ್ದು ಕ್ಯಾಲರೀಸ್ ಜಾಸ್ತಿ ಆಗತ್ತೆ. ಸೊ ಅವಾಗ ಅಗೇನ್ ನಾವೇನ್ ವೆಯ್ಟ್ ಲೂಸ್ ಮಾಡಿರ್ತೀವಿ, ಈಗ ನೀವು 1 week ಇಂದ 1 kg ಲೂಸ್ ಮಾಡಿರ್ತೀರಾ ಅನ್ಕೊಳ್ಳಿ. 1 kg ಲೂಸ್ ಮಾಡೋದು ತುಂಬಾನೇ ಕಷ್ಟ ಗೈಸ್. ಅದೇ 1 kg ನೀವು ಗೇನ್ ಮಾಡಕ್ಕೆ ಒಂದೇ ದಿನ ಸಾಕು. ಸೊ ದಟ್ ಈಸ್ ಹೌ ಇಟ್ ಇಸ್. ಈಸಿಯಾಗಿ ಗೇನ್ ಮಾಡ್ಬಿಡ್ಬೋದು. 1 day ನೀವು ಗೇನ್ ಮಾಡ್ಬಿಡ್ಬೋದು. 1 day ನೀವು ಆಚೆ ಹೋಗ್ಬಿಟ್ಟು ಎಲ್ಲ ತಿಂತಿದ್ದೀರಾ ಅಂತಂದ್ರೆ ಈಸಿಯಾಗಿ 1 kg ಗೇನ್ ಆಗ್ಬಿಡುತ್ತೆ. ಇಲ್ವಾ ನೀವು ಕಷ್ಟಪಟ್ಟು 1 week ಎಲ್ಲ ನೀವು ವರ್ಕ್ಔಟ್ ಮಾಡಿರ್ತೀರಾ, ಡಯಟ್ ಮಾಡಿರ್ತೀರಾ, ಇದೆಲ್ಲ ಮಾಡಿ 1 kg ನ ಲೂಸ್ ಮಾಡೋದಕ್ಕೆ 1 week ಟು ಹತ್ತತ್ರ 1 week ತಗೊಂಡಿರತ್ತೆ. ಸೊ ಇದೇನೆ ವೆಯ್ಟ್ ಗೇನ್ ಆಗೋದು ಯಾವಾಗ್ಲೂ ಅಷ್ಟೇ ಗೈಸ್. ಕೆಟ್ಟ ಹೆಸರು ತಗೊಳ್ಳೋದು ಈಸಿ, ಒಳ್ಳೆ ಹೆಸರು ತಗೊಳ್ಳೋದು ಕಷ್ಟ. ಅದೇ ರೀತಿ ವೆಯ್ಟ್ ಗೇನ್ ಆಗೋದು ಈಸಿ, ವೆಯ್ಟ್ ಲಾಸ್ ಆಗೋದು ಕಷ್ಟ. ಸೊ ವೆಯ್ಟ್ ಲಾಸ್ ಆಗಕ್ಕೆ ಡೆಫಿನೆಟ್ ಆಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಯು ಶುಡ್ ಎಂಜಾಯ್ ದ ಪ್ರಾಸೆಸ್. ನಾನು ನನ್ನ ಬ್ಲಾಗಲ್ಲಿ ಹೇಳ್ದಂಗೆ ಯು ಗೈಸ್ ಹ್ಯಾವ್ ಟು ಜಸ್ಟ್ ಎಂಜಾಯ್ ದ ಪ್ರಾಸೆಸ್. ಸೊ ನಂದು ವೆಯ್ಟ್ ಲಾಸ್ ಜರ್ನಿ ಅಲ್ಲಿ ನಾನು ಏನೇನು ತಿಂತಿದ್ದೆ, ಲೈಕ್ ನನ್ನ ಬ್ರೇಕ್ಫಾಸ್ಟ್ ಏನಿರ್ತಿತ್ತು ಅಂತ ನಾನು ಹೇಳ್ತೀನಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಂದು ಫಸ್ಟ್ ಏನ್ ಮಾಡ್ತಿದ್ದೆ ನಾನು ಅಂತಂದ್ರೆ ಐ ಯೂಸ್ ಟು ಟೇಕ್ ಅ ಡ್ರಿಂಕ್. ಹಿಂಗೆ ಅಂತಂದ್ರೆ ಒಂದು ಪಾತ್ರೆಯಲ್ಲಿ 2 glass ನೀರು ಹಾಕಿ, ಆ 2 glass ನೀರಿಗೆ ಸೊ 2 glass ಆಫ್ ವಾಟರ್ನ ಒಂದು ವೆಸಲ್ ಅಲ್ಲಿ ಹಾಕಿ, ಸೊ ಆ 2 glass ಆಫ್ ವಾಟರ್ಗೆ ನಾನು ಒಂದು ಸ್ವಲ್ಪ ಜಿಂಜರ್ನ ಜಜ್ಜಿಬಿಟ್ಟು ಹಾಕ್ತಿದ್ದೆ. ನಾನು ಒಂದು 1/2 inch ಅಷ್ಟು ಒಂದು ಸಿನಮನ್ ಸ್ಟಿಕ್ ನ ಹಾಕ್ತಾ ಇದ್ದೆ. ದೆನ್ ಒಂದ್ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೆ. ಸೊ ಜೀರಿಗೆ ಎಂತಕ್ಕೆ ಆಗ್ತಿದೆ ಅಂತಂದ್ರೆ ಬಾಡಿಯಲ್ಲಿ ಗ್ಯಾಸ್ ಫಾರ್ಮೇಶನ್ ಏನಾದ್ರೂ ಇತ್ತು ಅಂತಂದ್ರೆ ಇಟ್ ವಿಲ್ ಜಸ್ಟ್ ಕಮ್ ಔಟ್ ಅಂತ. ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಹೇಳ್ದಂಗೆ ಜಿಂಜರು, ಒಂದು ಸಿನಮನ್ನು, ಆಮೇಲೆ ಜೀರಿಗೆನ ನೀವು ಹಾಗೆ ಹಾಕ್ತೀರಾ ಅಂತಂದ್ರೂ ಅದನ್ನು ನೀವು ಕುಟ್ಟು ಸೇರಿಸ್ತೀರಾ ಅಂತ ಅಂದ್ರೂ ಓಕೆ. ಸೊ ಇದನ್ನೆಲ್ಲಾನು ಹಾಕ್ಬಿಟ್ಟು ನಾನು ಮತ್ತೆ ಕ್ಲೋವ್ಸ್ ಕೂಡ ಹಾಕ್ತಿದ್ದೆ ನಾನು, ಅಂದ್ರೆ ಲವಂಗ ಕೂಡ 1-2 ಹಾಕ್ತಾ ಇದ್ದೆ. ಇದನ್ನೆಲ್ಲ ಹಾಕ್ಬಿಟ್ಟು ನಾನು 2 glass ನೀರನ್ನ 1 glass ನೀರು ಆಗುವಷ್ಟು ಕುದಿಸ್ತಾ ಇದ್ದೆ. ದೆನ್ ಈ ನೀರನ್ನ ನಾನು ಸೋರಿಸ್ಕೊಂಡು ಒಂದು ಚೂರು ಅರಿಶಿನ ಮತ್ತೆ ಒಂದು ಅರ್ಧ ಸ್ಪೂನ್ ಪೆಪ್ಪರು ಮತ್ತೆ ಇದಕ್ಕೆ ನಾನು ಲೆಮನ್ ಜ್ಯೂಸ್ ಕುಡಿತಿದ್ದೆ. ಸೊ
ಸೊ ದಿಸ್ ವಾಸ್ ಮೈ ಫಸ್ಟ್ ಥಿಂಗ್. ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟ್ ಒಂದೇನೋ ಇಂಟೇಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ವಾಟರ್ನ ನಾನು ಕುಡಿತಾ ಇದೆ. ಸೊ ದಿಸ್ ಹೆಲ್ಪ್ಸ್ ಇನ್ ಬರ್ನಿಂಗ್ ದ ಫ್ಯಾಟ್ ಅಂಡ್ ಬಾಡಿ ಇರೋ ಗ್ಯಾಸ್ ಫಾರ್ಮೇಶನ್ ಏನಾದ್ರು ಇತ್ತು ಅಂದ್ರೆ ಗ್ಯಾಸ್ ಹೋಗುತ್ತೆ. ಅಂಡ್ ಆಲ್ಸೋ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೇದು, ಒಳ್ಳೆ ಗ್ಲೋ ಕೂಡ ಸ್ಕಿನ್ಗೆ ಕೊಡುತ್ತೆ. ಸೊ ದಿಸ್ ವಾಸ್ ಮೈ ಫಸ್ಟ್ ಥಿಂಗ್. ಸೆಕೆಂಡ್ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ, ಟೈಮ್ಸ್ ನಾನು ಮೋಸ್ಟ್ ಆಫ್ ದ ಟೈಮ್ ನನಗೆ ಇಷ್ಟ ಇರ್ತಿದ್ದು ಏನ್ ಮಾಡ್ತಿದ್ದೆ ಅಂತಂದ್ರೆ, ನಾನು ಒಂದು ಕಿವಿ ಒಂದು ಅರ್ಧ ಆಪಲ್, ಇಲ್ಲಾಂದ್ರೆ ಒಂದು ಆಪಲ್, ಇಟ್ ಡಿಪೆಂಡ್ಸ್ ಆನ್ ಯು, ಅಂಡ್ ಒಂದ್ ಸ್ವಲ್ಪ ಪಾಲಕ್ ಎಲೆ. ಸೊ ಇದಿಷ್ಟು ನಾನು ಗ್ರೈಂಡ್ ಮಾಡಿ ಇದನ್ನ ನಾನು ಕುಡಿತಾ ಇದ್ದೆ. ಸೊ ಇದು ಒಂಥರ ಸ್ಮೂದಿ ತರ ಹಾಕ್ತಿತ್ತು. ಸೊ ದಿಸ್ ವಾಸ್ ಮೈ ಆಕ್ಚುಯಲ್ ಪ್ರಾಪರ್ ಆಗಿ ನಾನು ಮಾರ್ನಿಂಗ್ ಕುಡಿತಿದ್ದಂತ ಡ್ರಿಂಕ್ ಇದು. ಜೊತೆಗೆ ನಾನು ಏನ್ ಮಾಡ್ತಿದ್ದೆ, ಒಂದ್ ಸ್ವಲ್ಪ ಸೋಕ್ಡ್ ರೇಸಿನ್ಸ್ ಅಂದ್ರೆ ದ್ರಾಕ್ಷಿನ, ರಾತ್ರಿ ನೆನ್ಸಿಟ್ಟಿರೋ ದ್ರಾಕ್ಷಿನ ನಾನು ತಿಂತಾ ಇದ್ದೆ. ಇಲ್ಲ ಅಂತಂದ್ರೆ ಇದನ್ನ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಏನಂತಾರೆ ಒಂದು 1 or 2 hour ಬಿಟ್ಕೊಂಡು ಮಿಡ್ ಮಾರ್ನಿಂಗ್ಗೆ ಒಂದು ಕಪ್ ಅಲ್ಲಿ ಡ್ರೈ ಫ್ರೂಟ್ಸ್ ನ ತಿಂತಾ ಇದೆ. ಡ್ರೈ ಫ್ರೂಟ್ಸ್ ಆರ್ ನಟ್ಸ್ ಅಂತಂದ್ರೆ ಬ್ಲೂಬೆರಿ, ಡ್ರೈಡ್ ಬ್ಲೂಬೆರಿ ಆಗಿರ್ಬೋದು, ಆಮೇಲೆ ಬಾದಾಮ್, ವಾಲ್ನಟ್, ಪಿಸ್ತಾ. ಸೊ ಏನಕ್ಕೆ ಇದನ್ನ ತಿಂತಿದೆ ಅಂತಂದ್ರೆ, ಒಂದ್ ಕಡೆ ನಿಮ್ಗೆ ವೆಯ್ಟ್ ಲಾಸ್ ಜರ್ನಿ ನಾವು ಡಯಟ್ ಮಾಡ್ತಿರ್ತೀವಿ, ಅಟ್ ದ ಸೇಮ್ ಟೈಮ್ ನಮ್ಗೆ ಹೇರ್ ಫಾಲ್ ಇದೆಲ್ಲಾನು ಕೂಡ ನಾವು ನೋಡ್ಕೋಬೇಕಲ್ವಾ. ಸೊ ಇದನ್ನ ತಿನ್ನೋದ್ರಿಂದ ನಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಕೂಡ ಆಗತ್ತೆ. ಸೊ ಐ ಯೂಸ್ ಟು ಡೂ ದಿಸ್. ಸೊ ಆಫ್ಟರ್ ದಿಸ್ ನಾನು ಮಧ್ಯಾಹ್ನಕ್ಕೆ ಏನ್ ಬೇಕೋ ಅದ್ ನೋಡ್ಕೊಂತಿದ್ದೆ. ಸೊ ಒಂದಿನ ಇದನ್ನ ಮಾಡ್ತಿದ್ದೆ. ಸೊ ಇದನ್ನ ನೀವು ಒಂದಿನ ಫಾಲೋ ಮಾಡ್ಬೋದು. ಇನ್ನೊಂದ್ ದಿನ ನೀವ್ ಏನ್ ಮಾಡ್ಬೋದು ಅಂತಂದ್ರೆ, ನಿಮ್ಗೆ ಈಗ ಫ್ಯಾನ್ಸಿ ಬ್ರೇಕ್ಫಾಸ್ಟ್ ಮಾಡ್ಕೋತೀರಾ ಅಂತ ಅಂದ್ರೆ, ಯು ಕ್ಯಾನ್ ಲಾಟ್ಸ್ ಆಫ್ ರೆಸಿಪೀಸ್ ಇದೆ ಗೈಸ್. ಓಟ್ಸ್ ಅಲ್ಲೇ ಒಂದಷ್ಟು ತರ ಇದೆ. ಅಂಡ್ ಎಷ್ಟೊಂದ್ ತರ ವೆರೈಟೀಸ್ ಆಫ್ ಚೀಲಾಸ್ ಗಳಿದೆ. ಅಂದ್ರೆ ಬೇಸನ್ ಚೀಲ, ಜೋವರ್ ಚೀಲ, ಈ ತರ ಎಷ್ಟೊಂದು ಚೀಲಗಳು ಮಾಡ್ಕೊಬಹುದು. ಅಂಡ್ ಸ್ಯಾಂಡ್ವಿಚಸ್ ಮಾಡ್ಕೊಬಹುದು ವೀಟ್ ಬ್ರೆಡ್ ಅಲ್ಲಿ. ಸೊ ಆಲ್ ದೀಸ್ ಥಿಂಗ್ಸ್ ಇದೆ. ಇಫ್ ನಾಟ್ ನಿಮ್ಗೆ ಈ ತರ ಫ್ಯಾನ್ಸಿ ಬ್ರೇಕ್ಫಾಸ್ಟ್ ಬೇಡ, ನನ್ಗೆ ದೇಸಿ ಬ್ರೇಕ್ಫಾಸ್ಟ್ ಟ್ರೆಡಿಷನಲ್ ಆಗಿ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಬ್ರೇಕ್ಫಾಸ್ಟ್ ನನ್ಗೆ ಮಾರ್ನಿಂಗ್ ಬೇಕಾಗತ್ತೆ ಅಂದಾಗ, ನೀವು ರಾಗಿಯಲ್ಲಿ ತುಂಬಾ ಮಾಡ್ಕೊಬಹುದು. ವೆರೈಟೀಸ್ ಇದೆ ಗೈಸ್. ರಾಗಿ ಚಪಾತಿ ಮಾಡ್ಕೊಬಹುದು, ರವಾ ಚಪಾತಿ ಮಾಡ್ಕೊಬಹುದು, ರಾಗಿ ದೋಸೆ, ರವಾ ದೋಸೆ, ಆಮೇಲೆ ರಾಗಿ ರೊಟ್ಟಿ, ರವೆ ರೊಟ್ಟಿ, ಅದಾದ್ಮೇಲೆ ಈ ತರ ರವೆಯಲ್ಲಿ ರವೆ ಉಪ್ಪುಮಮ. ಅಂದ್ರೆ ಎಲ್ಲಾದ್ರೂ ಸ್ವಲ್ಪ ಆಯಿಲ್ ಎಲ್ಲಾನು ಕಮ್ಮಿ ಹಾಕಿ ನೀವು ಮಾಡ್ಕೊಳ್ಳಿ. ಆಯಿಲ್ ನ ನೀವು ನಾರ್ಮಲ್ ಆಯಿಲ್ಗೆ ಆಲಿವ್ ಆಯಿಲ್ ನ ರೀಪ್ಲೇಸ್ ಮಾಡ್ಕೊಳ್ಳಿ. ಅಗೇನ್ ಆಲಿವ್ ಆಯಿಲ್ ಅಂದಿದ ತಕ್ಷಣ ಎಲ್ಲಾನು ಜಾಸ್ತಿ ಹಾಕೋಬೇಕು ಅಂತಲ್ಲ, ಜಸ್ಟ್ ಒಂದು 1 ಸ್ಪೂನ್ ಒಳಗಡೆ 1 ಟೀ ಸ್ಪೂನ್ ಅಷ್ಟ್ ಮಾತ್ರನೇ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಫುಡ್ ನ ಕುಕ್ ಮಾಡ್ಕೊಳ್ಳಿ. ಸೊ ಈಗ ರವೆ ಚಪಾತಿ, ಅಗೇನ್ ರಾಗಿ ಚಪಾತಿ ಇದೆಲ್ಲ ಅಂತ ಬಂದಾಗ 5 ತಿನ್ಬೇಕು, 6 ತಿನ್ಬೇಕು ಅಂತಲ್ಲ ಗೈಸ್, ಎಲ್ಲಾನು ನೀವು ಲಿಮಿಟ್ ಆಗಿ ತಿನ್ಬೇಕು. ಸೊ ಬ್ರೇಕ್ಫಾಸ್ಟ್ ಅಂತ ಬಂದಾಗ ಜಸ್ಟ್ ಒಂದು 2 ರವಾ ಚಪಾತಿ, ರಾಗಿ ಚಪಾತಿ, 1-2 ರಾಗಿ ದೋಸೆ ಅಂತ ಸಾಕು. ಸೊ ನಾರ್ಮಲ್ ಇಡ್ಲಿ ಮಾಡಿದ್ದಾರೆ ಅಥವಾ ನಾರ್ಮಲ್ ದೋಸೆ ಇದೆ ಅಂತಂದ್ರೆ 1 ದೋಸೆ ಅಥವಾ 1-2 ಇಡ್ಲಿ. ಯಾಕೆ ಅಂತಂದ್ರೆ ಗೈಸ್, ಇಡ್ಲಿ ದೋಸೆಯಲ್ಲಿ ಕ್ಯಾಲರೀಸ್ ಇದ್ದೇ ಇರುತ್ತೆ. ಬಿಕಾಸ್ ಅದ್ರಲ್ಲಿ ಅನ್ನ ಹಾಕಿರ್ತೀವಿ, ಅದ್ರಲ್ಲಿ ಅಕ್ಕಿ ಇರುತ್ತೆ, ಉದ್ದಿನ ಬೇಳೆ ಇರುತ್ತೆ. ಸೊ ಡೆಫಿನೆಟ್ ಆಗಿ ಅದ್ರಲ್ಲಿ ಕ್ಯಾಲರೀಸ್ ಇದ್ದೇ ಇರುತ್ತೆ. ಸೊ ಇಡ್ಲಿ ಸ್ವಲ್ಪ ಸ್ಟೀಮ್ಡ್ ಆಗಿರೋದ್ರಿಂದ 1-2 ಇಡ್ಲಿ ತಿನ್ಬಹುದು. ಅಂಡ್ ದೋಸೆ ಅಂತ ಬಂದಾಗ ಜಸ್ಟ್ 1 ದೋಸೆ ವಿತ್ ಲೆಸ್ ಆಯಿಲ್. ಸೊ ಈ ರೀತಿ ನೀವು ತಿನ್ಬಹುದು. ಅಂಡ್ ಅಗೇನ್ ತೆಂಗಿನಕಾಯಿ ಚಟ್ನಿನ ಜಾಸ್ತಿ ಕನ್ಸ್ಯೂಮ್ ಮಾಡಕ್ ಹೋಗ್ಬಿಡಿ. ತೆಂಗಿನಕಾಯಿ ಇಸ್ ಆಲ್ಸೋ ಹ್ಯಾಸ್ ಲಾಟ್ಸ್ ಆಫ್ ಕ್ಯಾಲರೀಸ್ ಇನ್ ಇಟ್. ಸೊ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ಗೆ ರೈಸ್ ತಿನ್ಬೇಕು ಅಂತ ಫೀಲ್ ಆಗ್ತಾ ಇದೆ, ಲೈಕ್ ಪಲಾವು, ಟೊಮೆಟೊ ಬಾತ್ ಎಲ್ಲ ನೀವು ತುಂಬಾ ಬಂದಿದ್ದೀರಾ ಅಂತಂದ್ರೆ, ಇದನ್ನೆಲ್ಲ ನಾನು ಹೇಗೆ ರಿಪ್ಲೇಸ್ ಮಾಡಕ್ಕಾಗತ್ತೆ, ತುಂಬಾ ಕಷ್ಟ ಆಗತ್ತೆ ಅಂತ ನೀವು ಅನ್ಕೋಬಹುದು. ನೋ, ಕಷ್ಟ ಏನಾಗೋದಿಲ್ಲ ಗೈಸ್. ಆ ರೈಸ್ ಬದಲಾಗಿ ನೀವೇನ್ ಮಾಡಿ, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಇಟ್ ವಿತ್ ರೆಡ್ ರೈಸ್, ಆರ್ ಎಲ್ಸ್ ರೆಡ್ ರೈಸ್ ಜೊತೆಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಫ್ ನಾಟ್ ಅರ್ಕ, ಸಾಮೆ ಅಂತೆಲ್ಲ ನವಣೆಗಳು ಬರುತ್ತೆ, ಅದ್ರಲ್ಲಿ ಮಾಡ್ಕೊಬಹುದು. ಅಗೇನ್ ಅದನ್ನು ಕ್ವಾಂಟಿಟಿನ ನೋಡ್ಕೊಂಡು ಮಾಡ್ಕೋಬೇಕು ಗೈಸ್. ಈಗ ರೆಡ್ ರೈಸ್ ಅಂತ ಬಂದಾಗ ನೀವು ಜಸ್ಟ್ 1 ಕಪ್ ಅಂದ್ರೆ ಒಂದು ಬಿಗ್ ಬೌಲ್ ಅಲ್ಲ, ಒಂದು ಸ್ಮಾಲ್ ಕಪ್ ಅಷ್ಟು ನೀವು ತಿನ್ಕೊಬೇಕು. ಅಷ್ಟೇ ಮಾಡ್ಕೊಂಡು ಅಷ್ಟೇ ತಿನ್ಕೊಬೇಕು. ಅಂಡ್ ಅಗೇನ್ ಇದ್ರಲ್ಲಿ ಕೂಡ ಆಯಿಲ್ ನ ಕಂಟ್ರೋಲ್ ಮಾಡಿನೇ ನೀವು ಕುಕ್ ಮಾಡಬೇಕು. ಸೊ ದೀಸ್ ಆರ್ ದಿ ವೆರೈಟೀಸ್ ಆಫ್ ದೇಸಿ ಬ್ರೇಕ್ಫಾಸ್ಟ್. ಅಂದ್ರೆ ನಮ್ಮ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಗಳನ್ನ ನೀವು ಆಲ್ಟರ್ನೇಟಿವ್ ಆಗಿ ಮಾಡ್ಕೊಬಹುದು. ಅಂಡ್ ಟೈಮ್ಸ್ ನೀವು ಹೊರಗಡೆ ಹೋಗಿದ್ದೀರಾ ಅಂತ ಅಂದಾಗ, ಬ್ರೇಕ್ಫಾಸ್ಟ್ ಆಚೆ ಹೋಗಿದ್ದೀರಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಅಂತ ಅಂದ್ರೆ, ಅಲ್ಲೂ ಅಷ್ಟೇ ನಾನು ಹೇಳ್ದಂಗೆ ಇಡ್ಲಿ ತಗೊಳ್ಳಿ. ಇಡ್ಲಿ ಇಸ್ ಫೈನ್. 1 ಇಡ್ಲಿ or 2 ಇಡ್ಲಿ ತಗೊಳ್ಳಿ. ವಡಾನ ಅವಾಯ್ಡ್ ಮಾಡಿ, ಬಿಕಾಸ್ ವಡೆ ಇಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಆಯಿಲ್ ಅಂಡ್ ಉದ್ದಿನ ಬೇಳೆ ಎಲ್ಲ ಇರೋದ್ರಿಂದ ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ಸೊ ವಡೆನ ಅವಾಯ್ಡ್ ಮಾಡಿ. ಅಂಡ್ ದೋಸೆನೂ ಅಷ್ಟೇ. ದೋಸೆ ಔಟ್ಸೈಡ್ ನೀವು ತಿಂತಿದ್ದೀರಾ ಅಂತಂದ್ರೆ ತುಪ್ಪ, ಬೆಣ್ಣೆ ಎಲ್ಲ ಹಾಕಿರ್ತಾರೆ, ಆಲೂಗಡ್ಡೆ, ಎಣ್ಣೆ ತುಪ್ಪದ್ರಲ್ಲೇನೆ ದೋಸೆನ ಮಾಡಿರ್ತಾರೆ. ಸೊ ಮಸಾಲೆ ದೋಸೆನ ಅವಾಯ್ಡ್ ಮಾಡಿ. ಟೈಮ್ಸ್ ವೀಕ್ಲಿ ಒನ್ಸ್ ಅಲ್ಲ ಅಥವಾ 15 days ಒನ್ಸ್ ನಿಮ್ಗೆ ಕ್ರೇವಿಂಗ್ ಆಗ್ತಿದೆ ಅಂತಂದ್ರೆ, ಯಾವತ್ತಾದ್ರೂ ಒಂದಿನ ಹೋಗಿ ನೀವು ನಿಮ್ ಕ್ರೇವಿಂಗ್ಸ್ ನ ನೀವು ಮಾಡ್ಕೊಡಿ. ಬಟ್ ಅಗೇನ್ ಕ್ಯಾಲರೀಸ್ ಬಂದಿರುತ್ತೆ, ಅದನ್ನ ನೀವು ಇನ್ನು ಒಂದು 3-4 days ನಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು.
ಬಟ್ ನಿಮ್ ಕ್ರೇವಿಂಗ್ಸ್ ನ ಕಂಟ್ರೋಲ್ ಮಾಡ್ಕೊಬೇಕಂದ್ರೆ ಈ ತರ ನೀವು ರೇರ್ ಆಗಿ ಯಾವಾಗಾದ್ರೂ ಒಂದ್ಸತಿ ತಿನ್ಕೊಳ್ಳಿ. ಇಫ್ ನಾಟ್, ಟ್ರೈ ಟು ಅವಾಯ್ಡ್ ಈಟಿಂಗ್ ದೋಸೆ, ಮಸಾಲೆ ದೋಸೆ, ವಡೆ ಎಲ್ಲ. ಆಚೆ ತಿಂತಿದ್ದೀರಾ ಅಂತಂದ್ರೆ ನಾನು ಹೇಳ್ದಂಗೆ ಒಂದು 2 ಇಡ್ಲಿ ಅಥವಾ 1 ಇಡ್ಲಿ, ಉಪ್ಪಿಟ್ಟು ಇಂಥದ್ನ ನೀವು ತಿನ್ಬೋದು. ಸೊ ಉಪ್ಪಿಟ್ಟು ಅಷ್ಟೇನೆ ಹಾಕಿರ್ತಾರೆ ಆಬ್ವಿಯಸ್ಲಿ ಹೋಟೆಲ್ಸ್ ಅಲ್ಲಿ ತುಪ್ಪ ಹಾಕಿ ಮಾಡಿರ್ತಾರೆ, ಬಟ್ ಕ್ವಾಂಟಿಟಿ ಕಮ್ಮಿನೇ ಕೊಡ್ತಾರೆ. ಯು ಕ್ಯಾನ್ ಮ್ಯಾನೇಜ್ ದಟ್, ಅದನ್ನ ಮ್ಯಾನೇಜ್ ಮಾಡ್ಕೊಬಹುದು. ರವೆ ಇಡ್ಲಿ ಇಂಥದ್ನ ನೀವು ಸಬ್ಸ್ಟಿಟ್ಯೂಟ್ ಆಗಿ ಆಚೆ ಯಾವಾಗಾದ್ರೂ ಹೋದಾಗ ನೀವು ತಿನ್ಬೇಕು ಅಂತ ಅನಿವಾರ್ಯತೆ ಇದ್ದಾಗ ನೀವು ತಿನ್ಕೊಬಹುದು. ಮನೇಲೇ ಇದ್ದೀರಾ ಅಂತಂದ್ರೆ ನಾನು ಹೇಳ್ದಂಗೆ ಈ ಎಲ್ಲಾ ರೆಸಿಪೀಸ್ಗಳನ್ನ ನೀವು ಫಾಲೋ ಮಾಡಿ. ಸೊ ನಿಮ್ಗೆ ರೆಸಿಪೀಸ್ಗಳು ಬೇಕು ಅಂತಂದ್ರೆ ನನಗೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನೀವು ನನ್ನ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನಾನು ನೀವು ರೆಸಿಪೀಸ್ ಕೇಳ್ತಿದ್ದೀರಾ, ನೀವು ಯಾವ ರೆಸಿಪೀಸ್ನ ನನಗೆ ಕೇಳ್ತಿದ್ದೀರಾ, ನಾನು ಆ ರೆಸಿಪೀಸ್ನ ನಾನು ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ರೀಲ್ಸ್ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಅಂಡ್ ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ. ನಾನು ಇವಾಗ ಏನೇನು ಹೇಳಿದ್ನು ಇದೆಲ್ಲ ರೆಸಿಪೀಸ್ಗಳು ನಾನು ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ನ ನೀವು ಚೆಕ್ ಮಾಡ್ಬೋದು. ಅನುಷಾಸ್ ಲಿಟಲ್ ವರ್ಲ್ಡ್ ಅಂತ ನನ್ನ ಇನ್ಸ್ಟಾಗ್ರಾಮ್ ID. You guys can go and check and also follow me and support me in Instagram. ಸೊ ಇದನ್ನೆಲ್ಲ ನೀವು ಟ್ರೆಡಿಷನಲ್ ಆಗಿ ನಿಮ್ಮ ದೇಸಿ ಬ್ರೇಕ್ಫಾಸ್ಟ್ಗಳಿಗೆ ನೀವು ಫಾಲೋ ಮಾಡ್ಬೋದು. ಅಂಡ್ ಅಗೇನ್ ಓಟ್ಸ್ ಅಲ್ಲಿ ಕೂಡ ನೀವು ಕಿಚಡಿನ ಮಾಡ್ಕೊಬೇಕು ಅಂತಿದ್ರೆ ನೀವು ಓಟ್ಸ್ ಅಲ್ಲಿ ಕಿಚಡಿ ಮಾಡ್ಕೊಬಹುದು. ಸಖತ್ ಟೇಸ್ಟಿ, ಸಖತ್ ಯಮ್ಮಿ ಆಗಿರುತ್ತೆ ಗೈಸ್. ಓಟ್ಸ್ ನ ಕೂಡ ನೀವು ಸಬ್ಸ್ಟಿಟ್ಯೂಟ್ ಆಗಿ ನೀವು ಯೂಸ್ ಮಾಡ್ಕೊಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ನಾನು ಹೇಳ್ದಂಗೆ ನೀವು ಈ ತರ ಸ್ಮೂದೀಸ್ ಗಳನ್ನ ನೀವು ಕುಡಿಬಹುದು. ನಾನು ಏನೇನ್ ಫಾಲೋ ಮಾಡ್ತಿದ್ದೆ ಪ್ರಾಪರ್ ಡಯಟ್ ಮಾಡ್ತಿದ್ದಾಗ ಅಂತ ಅಂದ್ರೆ ಗೈಸ್, ನಾನು ಫಸ್ಟ್ ಹೇಳಿದ್ನಲ್ಲ, ನಾನು ಈಗ ಕಿವಿ ಜ್ಯೂಸ್ ಅಂಡ್ ಸಮ್ ರೇಸನ್ಸ್ ತಿಂತಿದ್ದೆ ಅಂತ. ಸೊ ಒಂದಿನ ನಾನು ಅದನ್ನ ಮಾಡ್ತಿದ್ದೆ. ಬೇಸನ್ ಚೀಲ ಅಂತ ಬರುತ್ತೆ ಗೈಸ್, ಅದನ್ನ 2 ತಿಂತಿದ್ದೆ. ಅಂದ್ರೆ ಬೇಸನ್ ಅಂತಂದ್ರೆ ಕಡಲೆ ಹಿಟ್ಟು. ಸೊ ಕಡಲೆ ಹಿಟ್ಟಿಗೆ ಕ್ಯಾರೆಟ್ ಮತ್ತೆ ಈರುಳ್ಳಿ, ನಿಮ್ಗೆ ಏನೇನ್ ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲದನ್ನು ತುರಿದ್ಬಿಟ್ಟು ಅಥವಾ ಸ್ಲೈಸ್ ಮಾಡ್ಬಿಟ್ಟು ಅದ್ರಲ್ಲಿ ಹಾಕ್ಬೇಕಲ್ಲ. ಸೊ ವೆಜಿಟೇಬಲ್ಸ್, ಯಾವುದೇ ವೆಜಿಟೇಬಲ್ಸ್ ತಿನ್ನೋದ್ರಿಂದನೂ ನಿಮ್ಗೆ ವೆಯ್ಟ್ ಗೇನ್ ಆಗಲ್ಲ. ಆಲೂಗಡ್ಡೆ, ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ ತಿಂದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ನಾರ್ಮಲ್ ಪೊಟ್ಯಾಟೊ ಸ್ವಲ್ಪ ಸ್ಟಾರ್ಚ್ ಜಾಸ್ತಿ ಇರೋದ್ರಿಂದ ಕ್ಯಾಲರೀಸ್ ಜಾಸ್ತಿ ಇರುತ್ತೆ ಅಂಡ್ ವೆಯ್ಟ್ ಗೇನ್ ಆಗಬಹುದು. ಸೊ ಆಲೂಗಡ್ಡೆನ ಅಂದ್ರೆ ಪೊಟ್ಯಾಟೋನ ಸ್ವಲ್ಪ ಅವಾಯ್ಡ್ ಮಾಡಿ. ಅಪಾರ್ಟ್ ಫ್ರಮ್ ದಟ್ ಎಲ್ಲ ವೆಜಿಟೇಬಲ್ಸ್ ಇಟ್ಸ್ ವೆರಿ ಗುಡ್. ಸೊ ವೆಜಿಟೇಬಲ್ ಬೇಸನ್ ಚೀಲಾಗೆ ಎರಡನ್ನ ನೀವು ತಿನ್ಬೋದು ಮಾರ್ನಿಂಗ್. ನಾನು ಹೇಳ್ದಂಗೆ ಬೇಸನ್ ಅದು ದೋಸೆ ತರ ಬರಲ್ಲ, ಬಟ್ ಸ್ವಲ್ಪ ತುಂಬಾನು ತೆಳ್ಳಗೂ ಬರಲ್ಲ, ತುಂಬಾನು ತಿಕ್ಕಾಗೂ ಇಲ್ಲ. ನೀವು ಪ್ರಾಪರ್ ಆಗಿ ಅದನ್ನ ತವಾ ಮೇಲೆ ಹಾಕ್ಬಿಟ್ಟು 2 ಕಡೆನೂ ಬೇಯಿಸ್ಬಿಟ್ಟು ನೀವು ಅದಕ್ಕೆ ಬೇಕಂತಂದ್ರೆ ಚಟ್ನಿ ಬೇಕಂದ್ರೆ ಚಟ್ನಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಅದು ಆಕ್ಚುಲ್ ಆಗಿ ಹಾಗೆ ಕೂಡ ಚೆನ್ನಾಗೇ ಇರುತ್ತೆ. ಸೊ ನೀವು ಹಾಗೆ ಕೂಡ ಅದನ್ನ ಕನ್ಸ್ಯೂಮ್ ಮಾಡ್ಕೊಬಹುದು. ಸೊ ಖಾರಕ್ಕೆ ಒಂಚೂರು ಚಿಲ್ಲಿ ಪೌಡರ್ನ ನೀವು ಅದಕ್ಕೆ ಬ್ಯಾಟರ್ಗೆನೆ ಹಾಕೊಂಡ್ಬಿಟ್ರೆ ದಟ್ ವಿಲ್ ಬಿ ಗುಡ್. ಅದಾದ್ಮೇಲೆ ಮಿಡ್ ಮಾರ್ನಿಂಗ್ ಅಲ್ಲಿ ನಿಮ್ಗೆ ಹೊಟ್ಟೆ ಹಸುತ್ತಿದೆ ಅಂತಂದ್ರೆ ಯಾವ್ದಾದ್ರು ಒಂದು ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡಿಬಹುದು ಗೈಸ್. ಫ್ರೆಶ್ ಫ್ರೂಟ್ ಜ್ಯೂಸ್ ಆರ್ ಫ್ರೆಶ್ ನಾರ್ಮಲ್ ಫ್ರೂಟ್ಸ್ ನ ಕೂಡ ನೀವು ತಿನ್ಬಹುದು. ಸೊ ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡಿವಾಗ್ಲೂ ಶುಗರ್ನ ಆಡ್ ಮಾಡಕ್ ಹೋಗ್ಬಿಡಿ. ನ್ಯಾಚುರಲ್ ಆಗಿ ಈಗ ವಾಟರ್ ಮೆಲನ್ ಜ್ಯೂಸ್ ಕುಡಿತಿದ್ದೀರಾ ಅಂತಂದ್ರೆ ವಾಟರ್ ಮೆಲನ್ ಜ್ಯೂಸ್ ಅಲ್ಲಿ ಏನಿದೆಯೋ ಅದನ್ನ ಹಾಗೆ ಕುಡಿರಿ, ಅದಕ್ಕೆ ಶುಗರ್ ಹಾಕಕ್ ಹೋಗ್ಬೇಡಿ. ಅಥವಾ ನೀವು ಏನಂತಾರೆ ಮೂಸಂಬಿ ಜ್ಯೂಸ್ ಕುಡಿತಿದ್ರೆ ಶುಗರ್ ಹಾಕಕ್ ಹೋಗ್ಬೇಡಿ. ಸೊ ಶುಗರ್ ಆದಷ್ಟು ರೆಡ್ಯೂಸ್ ಮಾಡಿ ಗೈಸ್. ಶುಗರ್ನ ದಯವಿಟ್ಟು ಶುಗರ್ ಇಂಟೇಕ್ ಮಾಡಕ್ಕೆ ಹೋಗ್ಬೇಡಿ. ಒಂದು ಶುಗರ್ ಇಂಟೇಕ್ ಮಾಡೋದ್ರಿಂದ ನಮ್ದು ಸ್ಕಿನ್ನು ಅಷ್ಟೇ ಬೇಗ ಏಜಿಂಗ್ ಆಗುತ್ತೆ ಅಂಡ್ ಆಲ್ಸೋ ನಮ್ದು ಆ ಸ್ಕಿನ್ ಅಲ್ಲಿ ಡಲ್ನೆಸ್ ಬರುತ್ತೆ. ಬಟ್ ನೀವು ಶುಗರ್ ಬಿಡ್ತಿದ್ದೀರಾ ಅಂತಂದ್ರೆ ನಿಮ್ಗೇನೆ ಒಂದು ಚೇಂಜಸ್ ಗೊತ್ತಾಗುತ್ತೆ ಬಾಡಿಯಲ್ಲಿ. ಯು ವಿಲ್ ಬಿಕಮ್ ಮೋರ್ ಆಕ್ಟಿವ್ ಅಂಡ್ ನಿಮ್ ಸ್ಕಿನ್ ಆಗಿರ್ಬೋದು ಒಳ್ಳೆ ಗ್ಲೋ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಆಗ್ಲಿ ನಮ್ಮ ಬಾಡಿ ಆಗ್ಲಿ. ಸೊ ಶುಗರ್ ಇಂಟೇಕ್ ನ ದಯವಿಟ್ಟು ಆದಷ್ಟು ಕಮ್ಮಿ ಮಾಡಿ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ನೀವು ಫ್ರೂಟ್ ಜ್ಯೂಸ್ ಕುಡಿಯಲ್ಲ ಅಂತ, ಫ್ರೂಟ್ ಜ್ಯೂಸ್ ಬೇಡ ಅಂತ ಅಂದಾಗ ನೀವು ಬ್ಲ್ಯಾಕ್ ಕಾಫಿ ಕುಡಿಬಹುದು. ಸೊ ಬ್ಲ್ಯಾಕ್ ಕಾಫಿ ಅಂತಂದ್ರೆ ನೀವು ಡಿಕಾಕ್ಷನ್ ಕಾಫಿ ಕುಡಿತೀರಾ ಅಂತಂದ್ರೆ ಡಿಕಾಕ್ಷನ್ಗೆ ನೀರ್ ಹಾಕೊಂಡು ಕುಡೀರಿ. ಇಲ್ಲಾಂದ್ರೆ ಇನ್ಸ್ಟೆಂಟ್ ಕಾಫಿ ಪೌಡರ್ಗೆ ಹಾಟ್ ವಾಟರ್ ಹಾಕೊಂಡು ಕುಡೀರಿ. ಅದಕ್ಕೂ ಶುಗರು ಹನಿ ಗಿನಿ ಏನು ಬೇಡ. ಇನ್ನೊಂದು ಸೋಕ್ಡ್ ಓಟ್ಸ್ ಗೈ. ಸೋಕ್ಡ್ ಓಟ್ಸ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಸೋಕ್ಡ್ ಓಟ್ಸ್ ಅಂದ್ರೆ ಏನು, ಈಗ ಒಂದು 30 grams ಆಫ್ ಓಟ್ಸ್ ನ ನೀವು ನೈಟ್ ಏನ್ ಮಾಡಿ ಓಟ್ಸ್ಗೆ ಮೊಸರು ಹಾಕ್ಬಿಟ್ಟು ಅದಕ್ಕೆ ನೀವು ಚಿಯಾ ಸೀಡ್ಸ್ ನ ಕೂಡ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿ ಎತ್ತಿಟ್ಬಿಡಿ ಓವರ್ ನೈಟ್ ಫ್ರಿಜ್ ಅಲ್ಲಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದಕ್ಕೆ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಹನಿ ಹಾಕೊಳ್ಳಿ. ಇಫ್ ರಿಕ್ವೈರ್ಡ್ ನಿಮ್ಗೆ ಒಂದು ಸ್ಪೂನ್ ಹನಿ ಹಾಕೊಂಡು ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ ಲೈಕ್ ಬಾದಾಮ್, ವಾಲ್ನಟ್ಸ್ ಇದನ್ನೆಲ್ಲ ಹಾಕೊಂಡು, ಸೀಸನಲ್ ಫ್ರೂಟ್ಸ್ ಇತ್ತು ಅಂತಂದ್ರೆ, ಈಗ ಸೀಸನಲ್ ಫ್ರೂಟ್ಸ್ ಮ್ಯಾಂಗೋ ಇತ್ತು ಅಂದ್ರೆ ನೀವು ಮ್ಯಾಂಗೋ ಹಾಕೋಬಹುದು, ಇಲ್ಲ ಆಪಲ್ ಹಾಕೋಬಹುದು. ಮ್ಯಾಂಗೋ ಇಲ್ಲ ಅಂತಂದ್ರೆ ನೀವು ಎನಿ ಟೈಮ್ ಅಂತಂದ್ರೆ ಆಪಲ್ ಹಾಕೋಬಹುದು. ಸೊ ಈ ತರ ಫ್ರೂಟ್ಸ್ ನ ಹಾಕೊಂಡು ಅದನ್ನ ನೀವು ಕನ್ಸ್ಯೂಮ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಡ್ಯಾಮ್ ಟೇಸ್ಟಿ, ಸಿಕ್ಕಾಪಟ್ಟೆ ಯಮ್ಮಿ ಆಗಿರುತ್ತೆ. ನನಗೆ ಅದು ತುಂಬಾ ಅಂದ್ರೆ ತುಂಬಾ ಇಷ್ಟ. ನಾನ್ ಮಾಡುವಾಗ ನಮ್ಮ ಅಮ್ಮ ಕೂಡ ತಿಂತಾರೆ ಅದನ್ನ, ನಮ್ಮ ಅಮ್ಮನಿಗೂ ಕೂಡ ಅದು ತುಂಬಾ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ಅಗೇನ್ ಮಿಡ್ ಮಾರ್ನಿಂಗ್ ಅಲ್ಲಿ ನೀವು ಬೇಕಂದ್ರೆ ಒಂದು ಗ್ರೀನ್ ಟೀ ಕುಡಿಬಹುದು. ಸೊ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ಯು ಕ್ಯಾನ್ ಕನ್ಸ್ಯೂಮ್ ದಿಸ್ ಆಫನ್.
ಸೊ ದಿನಕ್ಕೊಂದು 2 ಗ್ಲಾಸ್ ನೀವು ಕಾಫಿ ಟೀ ಪ್ರಾಕ್ಟೀಸ್ ಇದೆ ಅಂತಂದ್ರೆ ಕಾಫಿ ನಾರ್ಮಲ್ ಕಾಫಿ ಮಿಲ್ಕ್ ಕಾಫಿ ಜೊತೆಗೆ ಸಬ್ಸ್ಟಿಟ್ಯೂಟ್ ಆಗಿ ನೀವು ಬ್ಲಾಕ್ ಕಾಫಿ ತಗೊಳ್ಳಿ. ಟೀ ಸಬ್ಸ್ಟಿಟ್ಯೂಟ್ ಆಗಿ ಗ್ರೀನ್ ಅಂತಂದ್ರೆ ನಿಮ್ದು ನಾರ್ಮಲ್ ಟೀ, ಇವಾಗ ನಾನು ಹಿಂಗ್ ಕಾಫಿಗೆ ಹೇಳಿದ್ನು ನಾರ್ಮಲ್ ಟೀ ಡಿಕಾಕ್ಷನ್ಗೆನೆ ಜಸ್ಟ್ ಇಷ್ಟೇ ನೀರಿಗೆ ಇಷ್ಟೇ ಒಂದು ಚೂರು ಒಂದು ಚಿಟಿಕೆಯಷ್ಟು ಟೀ ಪೌಡರ್ನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆ ನೀರಿಗೆ ನೀವು ಒಂಚೂರು ಲೆಮನ್ ಹಿಂಡ್ಕೊಂಡು ಹನಿ ಹಾಕೊಂಡು ಕುಡಿದ್ರು ಕೂಡ ದಟ್ ಈಸ್ ಆಲ್ಸೋ ಒಂದು ಬ್ಲ್ಯಾಕ್ ಟೀ. ಸೊ ಬ್ಲ್ಯಾಕ್ ಟೀ ಅಥವಾ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ಯು ಕ್ಯಾನ್ ಇಂಟೇಕ್ ಆಲ್ ದೀಸ್ ಥಿಂಗ್ಸ್. ನಿಮಗೆ ಕಾಫಿ ಅಥವಾ ಟೀಗೆ ಅಡಿಕ್ಷನ್ ಇದ್ರೆ ಇನ್ನೊಂದು ಸ್ಮೂದಿ ಕೂಡ ನೀವು ಮಾಡ್ಕೊಬೋದು. ಸೊ ಬನಾನಾ, ಒಂದು ಸ್ವಲ್ಪ ಸ್ಪಿನಾಚ್ ಅಂದ್ರೆ ಪಾಲಕ್ಕು, ಒಂದು ಆಪಲ್, ಒಂದು 20 ಗ್ರಾಮ್ ಓಟ್ಸು ಇದನ್ನ ಹಾಕೊಂಡು ಇದಕ್ಕೆ ಬೇಕು ಅಂತಂದ್ರೆ ಒಂದು 5 ವಾಲ್ನಟ್ಸ್ ನ ಕೂಡ ನೀವು ಒಂದು 5 ವಾಲ್ನಟ್ ನ ಕೂಡ ಆಡ್ ಮಾಡ್ಕೋಬಹುದು. ಮಾಡ್ಕೊಂಡು ಇದೊಂದು ಸ್ಮೂದಿ ತರ ಮಾಡ್ಕೊಂಡು ನೀವು ಕುಡಿದ್ಬಿಡಿ. ಮಿಡ್ ಮಾರ್ನಿಂಗ್ ಅಲ್ಲಿ ನಾನು ಹೇಳ್ದಂಗೆ ಒಂದು 5 ವಾಲ್ನಟ್ಸ್ ನ ನೀವು ತಿನ್ಬಹುದು. ಅದಾದ್ಮೇಲೆ ನಾನು ಹೇಳ್ದಂಗೆ ಸ್ಯಾಂಡ್ವಿಚ್ ಕೂಡ ನೀವು ಮಾಡ್ಕೊಬಹುದು. ಸ್ಯಾಂಡ್ವಿಚ್ ಇಸ್ ಆಲ್ಸೋ ಒನ್ ಆಫ್ ದಿ ಈಸಿಯೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಒಂದು ವೀಟ್ ಬ್ರೆಡ್ ನ ತಗೊಳ್ಳಿ. ಒಳ್ಳೆ ವೀಟ್ ಬ್ರೆಡ್ಗೆ ಸ್ಯಾಂಡ್ವಿಚ್ ಮಾಡೋದು ಗೊತ್ತಿದೆ ಅಲ್ಲ, ವೀಟ್ ಬ್ರೆಡ್ಗೆ ವೆಜಿಟೇಬಲ್ಸ್ ಹಾಕಿ ನಿಮ್ಗೆ ಬೇಕಂದ್ರೆ ಅದು ಗ್ರೀನ್ ಚಟ್ನಿ ಬರುತ್ತಲ್ಲ, ಪುದೀನ ಕೊತ್ತಂಬರಿ ಮೆಣಸಿನ್ಕಾಯಿನ ಹಾಕಿ ರುಬ್ಕೊಂಡು ಅದನ್ನ ನೀವು ಅದ್ರ ಮೇಲ್ಗಡೆ ಹಾಕೊಳ್ಳಿ ನಿಮ್ಗೆ ಆ ಒಂದು ಸ್ಪೈಸಿನೆಸ್ ಬೇಕು ಅಂತಂದ್ರೆ. ಸೊ ವೀಟ್ ಬ್ರೆಡ್ ಮೇಲೆ ಆ ಒಂದು ಪೇಸ್ಟ್ ನ ಹಾಕ್ಬಿಟ್ಟು ವೆಜಿಟೇಬಲ್ಸ್, ಸ್ಪಿನಾಚು ಮತ್ತೆ ಒಂದು ಸ್ಲೈಸ್ ಚೀಸ್ ಈಸ್ ಆಲ್ಸೋ ಗುಡ್. ಚೀಸು ಮಪ್ಪ ಬಂದ್ಬಿಟ್ಟು ಇಟ್ಸ್ ಅ ಹೆಲ್ದಿ ಫ್ಯಾಟ್. ಸೊ ಅದನ್ನ ನೀವು ಒಂಚೂರು ಕನ್ಸ್ಯೂಮ್ ಮಾಡ್ಬೋದು, ಏನ್ ತಪ್ಪಿಲ್ಲ. ಸೊ ಒಂದು ಸ್ಲೈಸ್ ಚೀಸ್ ಹಾಕೊಂಡು ಬ್ರೆಡ್ ನ ಮೇಲ್ಗಡೆ ಇನ್ನೊಂದನ್ನು ಇಟ್ಬಿಟ್ಟು ಸೊ 2 ಕಡೆನೂ ನೀವು ಟೋಸ್ಟ್ ಮಾಡ್ಬಿಟ್ಟು ಯು ಕ್ಯಾನ್ ಕನ್ಸ್ಯೂಮ್ ದಟ್ ಫಾರ್ ದ ಬ್ರೇಕ್ಫಾಸ್ಟ್. ಆಲ್ಸೋ ನೀವು ಚಿಯಾ ಸೀಡ್ ಪುಡಿಂಗ್ ಅಂತ ಕೂಡ ನೀವು ಪುಡಿಂಗ್ ಅಂತಂದ್ರೆ ಒಂದು ಅರ್ಧ ಬನಾನಾ, ಆಪಲ್, ಪೊಮೊಗ್ರಾನೆಟ್ ಮತ್ತೆ ಇಫ್ ಅಟ್ ಆಲ್ ಇಫ್ ಸೀಸನ್ ಆಗಿದೆ ಮ್ಯಾಂಗೋ ಇದ್ರೆ ಒಂದು ಮ್ಯಾಂಗೋ, ಇದ್ರ ಜೊತೆಗೆ ಚಿಯಾ ಸೀಡ್ಸ್, ಒಂದ್ ಸ್ವಲ್ಪ ಯೋಗರ್ಟ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಆಲ್ಮಂಡ್ ನ ನೀವು ಕಟ್ ಮಾಡ್ಕೊಂಡು ಅದೇ ಆಲ್ಮಂಡ್ ಫ್ಲೇಕ್ಸ್ ತರ ಅದನ್ನ ಅದ್ರ ಮೇಲ್ಗಡೆ ಹಾಕೊಂಡು ನೀವು ಕನ್ಸ್ಯೂಮ್ ಮಾಡಿದ್ರೆ ಸಖತ್ತಾಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಇನ್ನೊಂದಿನ ಓಟ್ಸು, ಪೀನಟ್ ಬಟರು, ಒಂದು ಬೌಲಲ್ಲಿ ಓಟ್ಸು, ಪೀನಟ್ ಬಟರು, ಆಪಲ್ ಮತ್ತೆ ಒಂಚೂರು ಸಿನಮನ್ ಪೌಡರ್ನ ಹಾಕೊಂಡು ಅದನ್ನು ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಓಟ್ಸಿಗೆ ಮಿಲ್ಕ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಆದಷ್ಟು ಸ್ಲಿಮ್ ಮಿಲ್ಕ್, ಸೋಯಾ ಮಿಲ್ಕ್ ಅಥವಾ ಆಲ್ಮಂಡ್ ಮಿಲ್ಕ್ ಇಂಥದನ್ನ ಯೂಸ್ ಮಾಡಿ. ನಾರ್ಮಲ್ ಮಿಲ್ಕ್ ನ ಕನ್ಸ್ಯೂಮ್ ಮಾಡಕ್ ಹೋಗ್ಬಿಡಿ, ಅದ್ರಲ್ಲಿ ತುಂಬಾನೇ ಫ್ಯಾಟ್ಸ್. ಕರೆಂಟ್ ಹೊಟ್ಟೋಯ್ತು, ಐ ಆಮ್ ಸಾರಿ. ಸೊ ನಾನು ಹೇಳ್ದಂಗೆ ನಾರ್ಮಲ್ ಮಿಲ್ಕ್ ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ವೈ? ಬಿಕಾಸ್ ನಾರ್ಮಲ್ ಮಿಲ್ಕ್ ಅಲ್ಲಿ ತುಂಬಾನೇ ಫ್ಯಾಟ್ ಕಂಟೆಂಟ್ ಇರುತ್ತೆ ಅಂಡ್ ಕ್ಯಾಲರೀಸ್ ಕೂಡ ಜಾಸ್ತಿ. ಸೊ ಆದಷ್ಟು ಕೂಡ ನೀವು ಆಲ್ಮಂಡ್ ಮಿಲ್ಕ್, ಸೋಯಾ ಮಿಲ್ಕ್, ಸ್ಲಿಮ್ ಮಿಲ್ಕ್ ಇಂಥ ಮಿಲ್ಕ್ ಗಳನ್ನ ನೀವು ಕನ್ಸ್ಯೂಮ್ ಇದ್ರ ಜೊತೆಗೆ ನೀವು ಇನ್ನು ಏನೇನ್ ಕನ್ಸ್ಯೂಮ್ ಮಾಡ್ಬೋದು ಅಂತಂದ್ರೆ 1 ಬೌಲ್ ಆಫ್ ಓಟ್ಸ್, ಮ್ಯಾಂಗೋ, ಚಿಯಾ ಸೀಡ್ಸ್ ಮತ್ತೆ ಆಲ್ಮಂಡ್ ಮಿಲ್ಕ್ ಇದನ್ನು ಕೂಡ ನೀವು ಒಂದು ದಿನ ಬ್ರೇಕ್ಫಾಸ್ಟ್ ಗೆ ತಿನ್ಬಹುದು. ಅಂಡ್ ಒಂದು ಎಗ್ ಸ್ಯಾಂಡ್ವಿಚ್ ಅಂತ ಕೂಡ ನೀವು ಮಾಡ್ಕೊಬಹುದು. ಸೊ ಎಗ್ಗೆ ಅಗೇನ್ ಆದಷ್ಟು ನೀವು ಎಗ್ ವೈಟ್ ನ ತಗೊಳ್ಳಿ. 2 ತಗೊಳ್ತಿದ್ದೀರಾ ಅಂತಂದ್ರೆ ಒಂದೇ ಅಂತಂದ್ರೆ ಒಂದು ಫುಲ್ ಎಗ್ ನ ತಗೋಬಹುದು ನೀವು. ಒಂದು ಎಗ್ಗು, ವೆಜಿಟೇಬಲ್ಸ್, ಬ್ರೌನ್ ಬ್ರೆಡ್ ಸ್ಯಾಂಡ್ವಿಚ್ ನ ನೀವು ಮಾಡ್ಕೋಬಹುದು. ನಾನು ನಿಮ್ಗೆ ಚೀಲಗಳ ಬೇಸನ್ ಚೀಲ ಹೇಳ್ದೆ. ಬೇಸನ್ ಚೀಲ ಅದೇ ತರ ನೀವು ಜೋವರ್ ಅಂತಂದ್ರೆ ಜೋಳದ ಹಿಟ್ಟು ಹಾಕ್ಬಿಟ್ಟು ಜೋಳದ ಚೀಲ ಕೂಡ ಮಾಡ್ಕೊಬಹುದು, ಜೋಳದ ಹಿಟ್ಟಿನ ಚೀಲ ಕೂಡ ನೀವು ಮಾಡ್ಕೊಬಹುದು. ಅಂಡ್ ಅಗೇನ್ ಜೋಳದ ಹಿಟ್ಟು ಬದಲಾಗಿ ನೀವು ರಾಗಿ ಹಿಟ್ಟು ಕೂಡ ಹಾಕ್ಬಿಟ್ಟು ರಾಗಿ ಚೀಲ ಕೂಡ ಮಾಡ್ಕೊಬಹುದು. ಅಂಡ್ ಅದ್ರ ಜೊತೆಗೆ ನೀವು ರಾಗಿ ಹಾಕದೆ ನೀವು ಓಟ್ಸ್ ನ ಕೂಡ ಹಾಕೊಂಡು ಓಟ್ಸ್ ಚೀಲ ಕೂಡ ನೀವು ಮಾಡ್ಕೊಬಹುದು. ಸೊ ದೀಸ್ ಆರ್ ಆಲ್ ವೆರೈಟೀಸ್ ಆಫ್ ಚೀಲಾಸ್. ಇದ್ರ ಜೊತೆಗೆ ನಿಮ್ಗೆ ಬರೀ ಹಾಗೆ ಬರೀ ತಿನ್ನಕ್ಕೆ ಬೇಜಾರಾಗತ್ತೆ ಅಂತಂದ್ರೆ ಇದ್ರ ಜೊತೆಗೆ ನೀವು ಮಿಂಟ್ ಚಟ್ನಿ ಕೂಡ ನೀವು ಇಟ್ಕೊಂಡು ತಿನ್ಬಹುದು. ತೆಂಗಿನಕಾಯಿ ಚಟ್ನಿ ಆದಷ್ಟು ಕನ್ಸ್ಯೂಮ್ ಮಾಡಕ್ ಹೋಗ್ಬಿಡಿ, ಬಿಕಾಸ್ ತೆಂಗಿನಕಾಯಲ್ಲಿ ತುಂಬಾನೇ ಫ್ಯಾಟ್ ಕಂಟೆಂಟ್ ಇರುತ್ತೆ, ತುಂಬಾನೇ ಏನಂದ್ರೆ ಕ್ಯಾಲರೀಸ್ ಇರೋದ್ರಿಂದ ತೆಂಗಿನಕಾಯಿ ಬದಲಾಗಿ ನೀವು ಗ್ರೀನ್ ಚಟ್ನಿ ಅಂದ್ರೆ ಮಿಂಟ್ ಚಟ್ನಿನ ನೀವು ಕನ್ಸ್ಯೂಮ್ ಮಾಡ್ಕೋಬಹುದು. ನೀವು ಒಂದು 2 ಎಗ್ ವೈಟ್ ಹಾಕೊಂಡು ಎಗ್ ಬುರ್ಜಿ ಮಾಡ್ಕೊಂಡು ಎಗ್ ಬುರ್ಜಿ, ವೆಜಿಟೇಬಲ್ಸ್ ಮತ್ತೆ 2 ಬ್ರೆಡ್ ನ ನೀವು ಅಂದ್ರೆ 2 ಬ್ರೌನ್ ಬ್ರೆಡ್ ಅಥವಾ ಗ್ಲೂಟೆನ್ ಫ್ರೀ ಬ್ರೆಡ್ ನ ತಗೊಂಡು ಟೋಸ್ಟ್ ಮಾಡ್ಕೊಂಡು ಇದನ್ನ ಕೂಡ ನೀವು ಬ್ರೇಕ್ಫಾಸ್ಟ್ ಗೆ ಕನ್ಸ್ಯೂಮ್ ಮಾಡ್ಕೊಂಡು ಒಂದು ಗ್ಲಾಸಲ್ಲಿ ಒಂದು ಸ್ಮೂದಿ ಮಾಡ್ಕೊಳ್ಳಿ. ಆವಕ್ಯಾಡೋ, ಕಿವಿ, ಮಿಲ್ಕ್, ಚಿಯಾ ಸೀಡ್ಸ್ ಅಂಡ್ ಪಂಪ್ಕಿನ್ ಸೀಡ್ಸ್. ಸೊ ಇದನ್ನ ನೀವು ಸ್ಮೂದಿ ತರ ಮಾಡ್ಕೊಂಡು ಇದನ್ನು ನೀವು ಕುಡಿತಿದ್ದೀರಾ ಅಂತಂದ್ರೆ ಅಗೇನ್ ಇಟ್ಸ್ ವೆರಿ 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 ಗುಡ್. ಆವಕ್ಯಾಡೋ ಇದೆ, ಕಿವಿ ಇದೆ, ಆಲ್ಮಂಡ್ ಮಿಲ್ಕ್ ಇದೆ, ಚಿಯಾ ಸೀಡ್ಸ್ ಇದೆ, ಪಂಪ್ಕಿನ್ ಸೀಡ್ಸ್ ಇದೆ. ಸೊ ಇದೆಲ್ಲ ಇರುವಾಗ ನಿಮ್ಗೆ ಸ್ಕಿನ್ನು, ಕೂದಲು, ಬಾಡಿಗೆ, ಎನರ್ಜಿಗೆ ಎಲ್ಲದಕ್ಕೂ ಇಟ್ಸ್ ದಿ ಬೆಸ್ಟ್ ಬ್ರೇಕ್ಫಾಸ್ಟ್. ಸಖತ್ತಾಗಿರುತ್ತೆ, ಇದನ್ನ ನೀವು ಕನ್ಸ್ಯೂಮ್ ಮಾಡಬಹುದು. ಸೊ ಓಟ್ಸು, ಗ್ರೀಕ್ ಯೋಗರ್ಟ್ ನ ನೀವು ನೈಟೇನೆ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಡಿ, ಅಂದ್ರೆ ಓವರ್ ನೈಟ್ ಸೋಕ್ ಮಾಡಿ ಎತ್ತಿಟ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದಕ್ಕೆ ಬೆರೀಸು ಅಂದ್ರೆ ಬ್ಲೂಬೆರಿ ಅಥವಾ ಕ್ರಾನ್ಬೆರಿ, ತುಂಬಾ ಬೆರೀಸ್ಗಳು ಬರುತ್ತೆ. ಸೊ ಎಲ್ಲಾ ತರ ಬೆರಿ, ಸ್ಟ್ರಾಬೆರಿ ಇದನ್ನೆಲ್ಲ ಹಾಕೊಂಡು ಯು ಕ್ಯಾನ್ ಕನ್ಸ್ಯೂಮ್ ದಟ್ ಫಾರ್ ಬ್ರೇಕ್ಫಾಸ್ಟ್. ಅಪಾರ್ಟ್ ಫ್ರಮ್ ದಟ್ 2 ಎಗ್ ವೈಟ್ ಆಮ್ಲೆಟ್
2 ಎಗ್ ವೈಟ್ ನ ತಗೊಂಡು ಆಮ್ಲೆಟ್ ಮಾಡ್ಕೊಬಹುದು. ಅದನ್ನು ಒಂದು ಅದ್ರ ಜೊತೆಗೆ ವೆಜಿಟೇಬಲ್ಸ್ ಅಂಡ್ 1 ಗ್ಲೂಟೆನ್ ಫ್ರೀ ಬ್ರೆಡ್ ನ ನೀವು ಕನ್ಸ್ಯೂಮ್ ಮಾಡಬಹುದು. ನೀವು ಅಪಾರ್ಟ್ ಫ್ರಮ್ ದಿಸ್ 2 ಎಗ್ ವೈಟ್ ಆಮ್ಲೆಟ್ ಮಾಡ್ಕೊಂಡು ಇದ್ರ ಜೊತೆಗೆ ಆಮ್ಲೆಟ್ಗೆ ಸ್ಪಿನಾಚು, ಎಗ್ ವೈಟು, ಮಶ್ರೂಮ್ಸ್ ನ ಹಾಕೊಂಡು ಸಾಲ್ಟು, ಪೆಪ್ಪರು, ಆರಿಗ್ಯಾನೋ ಬೇಕಂದ್ರೆ ಆರಿಗ್ಯಾನೋ, ಸೀಸನಿಂಗ್ಸ್ ಎಲ್ಲ ನೀವು ಹಾಕೊಂಡು ಒಂದು ಆಮ್ಲೆಟ್ ಮಾಡ್ಕೊಂತೀನಿ. ಇದ್ರ ಜೊತೆಗೆ 5 ಸೋಕ್ಡ್ ಆಲ್ಮಂಡ್ಸ್. ಸೊ ರಾತ್ರಿನೇ ಆಲ್ಮಂಡ್ಸ್ ನ ಸೋಕ್ ಮಾಡಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ಬಿಡಿಸ್ಬಿಟ್ಟು ಕನ್ಸ್ಯೂಮ್ ಮಾಡಬೇಕು. ವಾಸ್ ಮೈ ಬ್ರೇಕ್ಫಾಸ್ಟ್. ಅಂದ್ರೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದೇ ನನ್ನ ಬ್ರೇಕ್ಫಾಸ್ಟ್ ಆಗಿದ್ದು. ಸೊ ನನ್ನ ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ನಾನು ಇದನ್ನೇ ತಿಂತಿದ್ದೆ ಮೋಸ್ಟ್ ಆಫ್ ದ ಟೈಮ್. ನನಗೆ ನಾನು ಜಾಸ್ತಿ ಸ್ಮೂದಿಗಳನ್ನ ಕನ್ಸ್ಯೂಮ್ ಮಾಡ್ತಿದ್ದೆ ಗೈಸ್. ಬಿಕಾಸ್ ಯಾರು ಬೆಳಗ್ಗೆ ಎದ್ದು ಎಲ್ಲ ವೆಜಿಟೇಬಲ್ಸ್ ನ ಕಟ್ ಮಾಡಿ ಇಷ್ಟೆಲ್ಲ ಮಾಡಕ್ ಪೇಷನ್ಸ್ ಇಲ್ಲ ಅಂತಿದ್ದ ಟೈಮಲ್ಲಿ ನಾನು ಜಾಸ್ತಿ ಸ್ಮೂದಿಗಳನ್ನ ಮಾಡ್ಕೊಂಡು ಕುಡಿತಿದ್ದೆ. ಸೊ ಫ್ರೂಟ್ಸ್ ಗಳನ್ನ ಹಾಕಿ ಸ್ಮೂದಿ ಮಾಡ್ಕೊಂಡು ಕುಡಿತಿದ್ದೆ. ಇಲ್ಲ ಓವರ್ ನೈಟ್ ಓಟ್ಸ್ ನ ಸೋಕ್ ಮಾಡಿ ಇಟ್ಬಿಡ್ತಿದ್ದೆ. ಮಾರ್ನಿಂಗ್ ಎದ್ದನ್ನ ಕನ್ಸ್ಯೂಮ್ ಮಾಡ್ತಿದ್ದೆ. ಸಮ್ಟೈಮ್ಸ್ ನನಗೆ ಚೆನ್ನಾಗಿ ಟೇಸ್ಟಿಯಾಗಿ ತಿನ್ಬೇಕು, ಡಿಫ್ರೆಂಟ್ ಆಗಿ ತಿನ್ಬೇಕು ಅಂದಾಗ ನಾನು ಈ ತರ ಡಿಫ್ರೆಂಟ್ ವೆರೈಟೀಸ್ ಗಳನ್ನ ಮಾಡ್ಕೊಂತಿದ್ದೆ. ಅಂಡ್ ಸಮ್ಟೈಮ್ಸ್ ನಾನು ಹೇಳ್ದಂಗೆ ರಾಗಿ ಚಪಾತಿ ಅಥವಾ ರಾಗಿ ದೋಸೆ ಅಂತಾರೆ, ರವಾ ದೋಸಾ, ರವಾ ಚಪಾತಿ, ಸೊ ಇಂಥದ್ದೆಲ್ಲ ಮಾಡ್ಕೊಂಡು ನಾನು ಕನ್ಸ್ಯೂಮ್ ಮಾಡ್ತಿದ್ದೆ. ಸೊ ನನಗೆ ಇದನ್ನೆಲ್ಲ ತಿಂತಿದಾಗ ಯೂಸ್ ಟು ಎಂಜಾಯ್ ಡೈಲಿ ಡಿಫ್ರೆಂಟ್ ಸ್ಮೂದೀಸು, ಡಿಫ್ರೆಂಟ್ ಬ್ರೇಕ್ಫಾಸ್ಟ್ಗಳು. ಒಂದಿನ ಸ್ಮೂದಿ ಕುಡಿತಿದ್ರೆ, ಒಂದಿನ ಒಂದು ಚೀಲಾನೋ, ಒಂದು ಸ್ಯಾಂಡ್ವಿಚ್ ಓಟ್ಸ್ ಅಲ್ಲಿ, ಇಲ್ಲ ರಾಗಿಲಿ. ಸೊ ಡಿಫ್ರೆಂಟ್ ಆಗಿ ತಿಂತಿದ್ದಾಗ ಐ ವಾಸ್ ರಿಯಲಿ ಎಂಜಾಯಿಂಗ್ ಮೈ ವೆಯ್ಟ್ ಲಾಸ್ ಜರ್ನಿ. ಅಂಡ್ ಇದ್ರ ಜೊತೆಗೆ ನಾನು ಮಿಡ್ ಮಾರ್ನಿಂಗ್ ಅಲ್ಲಿ ನಾನು ಹೇಳ್ದಂಗೆ ಕಾಫಿ, ಬ್ಲ್ಯಾಕ್ ಕಾಫಿ ಅಥವಾ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಟೀ, ಮತ್ತೆ ಫ್ರೆಶ್ ಫ್ರೂಟ್ಸ್ ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸ್, ಡ್ರೈ ಫ್ರೂಟ್ಸ್, ಡ್ರೈ ನಟ್ಸ್, ಇದನ್ನೆಲ್ಲಾನು ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಸೊ ಬ್ರೇಕ್ಫಾಸ್ಟ್ ಅಂತ ಬಂದಾಗ ಗೈಸ್, ಮಾರ್ನಿಂಗು ಅಟ್ ಎನಿ ಕಾಸ್ಟ್ ನೀವು ಎದ್ದಿ ಒಂದು 1/2 hour 45 minutes ಒಳಗಡೆ ನಿಮ್ ಬ್ರೇಕ್ಫಾಸ್ಟ್ ಕನ್ಸ್ಯೂಮ್ ಮಾಡಿ. ಸೊ ಎದ್ದಿ ಫ್ರೆಶ್ ಅಪ್ ಆಗಿದ ತಕ್ಷಣ ನಿಮ್ ಬ್ರೇಕ್ಫಾಸ್ಟ್ ನ ನೀವು ಕನ್ಸ್ಯೂಮ್ ಮಾಡಬೇಕು. ತುಂಬಾ ಗ್ಯಾಪ್ ಕೊಡಕ್ ಹೋಗ್ಬಿಡಿ ಎದ್ದಿದ್ದು. ಸೊ ನೀವು ಇವಾಗ ಎದೊಳ್ತಿದ್ದೀರಾ ಅಂತಂದ್ರೆ ಎದ್ದಿದ ತಕ್ಷಣ ನೀವು ಬೇಕಂತಂದ್ರೆ ಹೋಗ್ಬಿಟ್ಟು ವಾಟರ್ನ, ನಾನು ಹೇಳಿದ್ನಲ್ಲ, 2 ಗ್ಲಾಸ್ ನೀರ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಜೀರಿಗೆ, ಜಿಂಜರ್ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ನೀವು ಫ್ರೆಶ್ ಅಪ್ ಆಗಿ ಬಂದು ಅಷ್ಟರಲ್ಲಿ ಅದು 1 ಗ್ಲಾಸ್ ಆಗಿರುತ್ತೆ. ಸೊ ಆ 1 ಗ್ಲಾಸ್ನ ಕುಡಿದ್ಬಿಟ್ಟು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಕರೆಕ್ಟ್ ಆಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ನ ನೀವು ಕನ್ಸ್ಯೂಮ್ ಮಾಡಿದ್ಮೇಲೆ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದ್ರೆ ಒಂದು 8 to 9 ಒಳಗಡೆ ನಿಮ್ ಬ್ರೇಕ್ಫಾಸ್ಟ್ ನ ಕಂಪ್ಲೀಟ್ ಮಾಡ್ಬಿಡಿ. ಸೊ ನೀವು 7 o'clock ಎದೊಳ್ತೀರಾ, ಅರ್ಲಿ ಮಾರ್ನಿಂಗ್ ಎದೊಳ್ತೀರಾ, ದಟ್ ಇಸ್ ಅಪ್ ಟು ಯೂಸ್. ಬಿಕಾಸ್ ಸ್ವಲ್ಪ ಜನ ಮಾರ್ನಿಂಗ್ ಎದ್ದು ನೀವು ವಾಕಿಂಗ್ ಹೋಗ್ಬೋದು, ಜಿಮ್ಮಿಗೆ ಹೋಗ್ಬೋದು. ಈ ವಾಟರ್ನ ಕುಡ್ಕೊಂಡು ನೀವು ಹೋಗ್ತೀರಾ ಅಂತಂದ್ರೂ ವೆರಿ ಗುಡ್. ಇಲ್ಲ ಬಂದ್ಮೇಲೆ ನೀವು ವಾಟರ್ನ ಕುಡಿತೀರಾ ಅಂತ ಅಂದ್ರೂ ಫೈನ್. ಬಟ್ ಹೋಗೋಕ್ಕಿಂತ ಮುಂಚೆ ನೀವು ಈ ವಾಟರ್ನ ಕನ್ಸ್ಯೂಮ್ ಮಾಡಿ ಹೋಗ್ತಿದ್ದೀರಾ ಅಂತಂದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಸೊ ನೀವು ಬಂದ ಮೇಲೆ ನಿಮ್ ಬ್ರೇಕ್ಫಾಸ್ಟ್ ನ ನೀವು ರೆಡಿ ಮಾಡ್ಕೊಂಡು ಕನ್ಸ್ಯೂಮ್ ಮಾಡಿ 10 to 11 ಅಷ್ಟರಲ್ಲಿ ನಿಮ್ಮ ಮಿಡ್ ಮಾರ್ನಿಂಗ್ ಏನಿದೆಯೋ ಆ ಮಿಡ್ ಮಾರ್ನಿಂಗ್ ಟೈಮಲ್ಲಿ 11:30 ಅಷ್ಟರಲ್ಲಿ ಮ್ಯಾಕ್ಸಿಮಮ್ ಒಂದು ಬ್ಲ್ಯಾಕ್ ಕಾಫಿನೋ ಅಥವಾ ಗ್ರೀನ್ ಟೀನೋ, ಲೈಕ್ ಆಪಲ್ ಆರ್ ಫ್ರೂಟ್ಸ್ ಅಂತ ಬಂದಾಗ ಅಗೇನ್ ನೋಡ್ಕೊಂತೀನಿ ಗೈಸ್, ಆದಷ್ಟು ವಾಟರ್ ಮೆಲನ್ ಕನ್ಸ್ಯೂಮ್ ಮಾಡಿ. ವಾಟರ್ ಮೆಲನ್ ನೀವು ಎಷ್ಟು ಕನ್ಸ್ಯೂಮ್ ಮಾಡಿದ್ರು ಅದ್ರಲ್ಲಿ ಒಂಚೂರು ನಿಮ್ಗೆ ಕ್ಯಾಲರೀಸ್ ಇರಲ್ಲ. ಅದರಲ್ಲಿ ಅದು ವಾಟರ್ ಆಗಿರ್ತದೆ, ನೀವು ಎಷ್ಟು ತಿಂದ್ರೂ ತೊಂದರೆ ಆಗಲ್ಲ. ನಿಮ್ಗೆ ಸ್ವೀಟ್ ಕ್ರೇವಿಂಗ್ಸ್ ನ ಕೂಡ ಅದು ಕಂಪ್ಲೀಟ್ ಮಾಡುತ್ತೆ. ಸೊ ಫ್ರೂಟ್ಸ್ ನ ನೀವು ಆದಷ್ಟು ಸ್ವೀಟ್ಸ್ ತಿನ್ಬೇಕು ಅನ್ಸಿದಾಗ ನೀವು ಆದಷ್ಟು ಫ್ರೂಟ್ಸ್ ನ ತಿನ್ನಿ. ಅಂಡ್ ಶುಗರ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಗೈಸ್. ಶುಗರ್ ನ ಮಾತ್ರ ತಿನ್ನಕ್ ಹೋಗ್ಬೇಡಿ. ಶುಗರ್ ತಿನ್ನೋದ್ರಿಂದ ಒಂದು ನಮ್ಗೆ ಹೆಲ್ತ್ಗೂ ಪ್ರಾಬ್ಲಮ್ ಆಗುತ್ತೆ, ನಮ್ಗೆ ಬೇಡವಾದ ಕಾಯಿಲೆಗಳು ಬರುತ್ತೆ, ಸ್ಕಿನ್ ಡಲ್ ಆಗುತ್ತೆ, ಏಜಿಂಗ್ ಬೇಗ ಆಗುತ್ತೆ, ಅಂಡ್ ವೆಯ್ಟ್ ಲಾಸ್ಗೆ ಕೂಡ ಇಟ್ ಡಸಂಟ್ ಹೆಲ್ಪ್. ಸೊ ಅದೇ ನೀವು ಶುಗರ್ ಬಿಟ್ಟು ನೋಡಿ, ನಿಮ್ಗೆ ತುಂಬಾನೇ ಡಿಫ್ರೆನ್ಸ್ ಕಾಣುತ್ತೆ. ನಿಮ್ಮ ಸ್ಕಿನ್ ಆಗ್ಬೋದು, ನಿಮ್ಮ ಇಂಟರ್ನಲ್ ಬಾಡಿ ಆಗಿರ್ಬೋದು. ಸೊ ಯು ವಿಲ್ ಸಿ ಲಾಟ್ಸ್ ಆಫ್ ಚೇಂಜಸ್. ಸೊ ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ. ಸೊ ನಿಮ್ದು ಬ್ಲ್ಯಾಕ್ ಕಾಫಿ ಏನ್ ತಗೊಂತಿದ್ದೀರಾ ಅಂತಂದ್ರೂ ಶುಗರ್ನ ನೀವು ಆಡ್ ಮಾಡ್ಕೊಳಕ್ ಹೋಗ್ಬಿಡಿ. ನೀವು ಫ್ರೆಶ್ ಜ್ಯೂಸ್ ಕುಡಿತಿದ್ದೀರಾ ಅಂತ ಅಂದ್ರೂ, ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡಿತಿದ್ದೀರಾ ಅಂತಂದ್ರೂ ಅದಕ್ಕೆ ಶುಗರ್ ಆಡ್ ಮಾಡ್ಕೊಳಕ್ ಹೋಗ್ಬಿಡಿ. ವಾಟರ್ ಮೆಲನ್ ಜ್ಯೂಸ್ ರಾ ವಾಟರ್ ಮೆಲನ್ ಜ್ಯೂಸ್ ಕುಡಿರಿ, ಮೂಸಂಬಿ ಜ್ಯೂಸ್ ರಾ ಮೂಸಂಬಿ ಜ್ಯೂಸ್, ಆರೆಂಜ್ ಜ್ಯೂಸ್ ರಾ ಆರೆಂಜ್ ಜ್ಯೂಸ್. ಸೊ ಈ ತರ ಫ್ರೂಟ್ ಜ್ಯೂಸ್ ಕುಡಿತಿದ್ದೀರಾ ಅಂತಂದ್ರೆ ವಿತೌಟ್ ಆಡಿಂಗ್ ಶುಗರ್ ಅದನ್ನ ನೀವು ಕನ್ಸ್ಯೂಮ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂಡ್ ಬ್ರೇಕ್ಫಾಸ್ಟ್ ಅಂತ ಬಂದಾಗ ನಾನು ಹೇಳ್ದಂಗೆ ಬೇಗ ಮುಗಿಸ್ಕೊಬಿಡಿ. ಮಿಡ್ ಮಾರ್ನಿಂಗ್ ಅಲ್ಲಿ ನೀವು ಡ್ರೈ ಫ್ರೂಟ್ಸ್ ಅಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ಕೂಡ ಆಲ್ಮಂಡ್ಸ್, ವಾಲ್ನಟ್ಸ್, ವಾಲ್ನಟ್ ಅಂತ ಬಂದಾಗ ಒಂದು 3 to 4 ವಾಲ್ನಟ್ ಅಥವಾ ಒಂದು 5 ವಾಲ್ನಟ್ ತಗೊಳ್ಳಿ ಸಾಕು, ಅದಕ್ಕಿಂತ ಜಾಸ್ತಿನೂ ಬೇಡ. ವಾಲ್ನಟ್, ಪಿಸ್ತಾ, ಆಲ್ಮಂಡ್ಸ್, ಆಮೇಲೆ ಡ್ರೈ ಫ್ರೂಟ್ಸ್ ಅಂತ ಬಂದಾಗ ಬ್ಲೂಬೆರಿ, ಕ್ರಾನ್ಬೆರಿ, ಇದೆಲ್ಲ ಡ್ರೈ ಬೆರೀಸ್ ಗಳು ಬರುತ್ತೆ. ಸೊ ಡ್ರೈ ಫ್ರೂಟ್ಸ್ ಮತ್ತೆ ರೇಸಿನ್ಸ್ ಅಂದ್ರೆ ದ್ರಾಕ್ಷಿ, ಇದೆಲ್ಲದನ್ನು ಕೂಡ ನೀವು ಕನ್ಸ್ಯೂಮ್ ಮಾಡ್ಕೋಬಹುದು. ಮತ್ತೆ ಫ್ರೂಟ್ಸ್ ಆಪಲ್, ವಾಟರ್ ಮೆಲನ್, ಮತ್ತೆ ಮಸ್ಕ್ ಮೆಲನ್. ಸೊ ಆಲ್ ದೀಸ್ ಥಿಂಗ್ಸ್ ನ ನೀವು ಫ್ರೂಟ್ಸ್ ಆಗಿ ನೀವು ಕನ್ಸ್ಯೂಮ್ ಮಾಡ್ಕೊಳ್ಳಿ. ಎಸ್ ಗೈಸ್, ಸೊ ಇದು ಕರೆಂಟ್ ಬಂತು ಇವಾಗ.
ಓಕೆನಾ? ಓಕೆ. ಸೊ ಫ್ರೂಟ್ಸ್‌ನ ನೀವು ಇದೆಲ್ಲ ಫ್ರೂಟ್ಸ್‌ನ ಕೂಡ ನೀವು ಕನ್ಸ್ಯೂಮ್ ಮಾಡ್ಕೋಬಹುದು. ಸೊ ದಿಸ್ ವಾಸ್ ಮೈ ವೆಯ್ಟ್ ಲಾಸ್ ಜರ್ನಿ. ನಾನು ಹೇಳ್ತಿದ್ದೆ ಮಾರ್ನಿಂಗ್ ಎದ್ಬಿಟ್ಟು ಫಸ್ಟ್ ವಾಟರ್‌ನ ಕುಡಿತಿದ್ದೆ. ವಾಟರ್‌ನ ಕುಡಿದ್ಬಿಟ್ಟು ನಾನು ಮೋಸ್ಟ್ ಆಫ್ ದ ಟೈಮ್ ಜಾಸ್ತಿ ಸ್ಮೂದೀಸ್‌ನ ಕುಡಿತಿದ್ದೆ. ಟೈಮ್ಸ್ ನೈಟೇ ಓಟ್ಸ್‌ನ ಸೋಕ್ ಮಾಡ್ಬಿಟ್ಟು ಅದನ್ನ ತಿಂತಿದ್ದೆ. ಇಫ್ ನಾಟ್ ನನಗೆ ಇವತ್ತೇನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡಬೇಕು ಅಂದಾಗ ಈ ಎಲ್ಲ ಬ್ರೇಕ್‌ಫಾಸ್ಟ್‌ಗಳನ್ನ ನಾನು ಮಾಡ್ಕೊಂತಿದ್ದೆ. ಆ್ಯಂಡ್ ಸೇಮ್ ಎವ್ರಿ ಡೇ ಸೇಮ್‌ನ ನಾನು ಕನ್ಸ್ಯೂಮ್ ಮಾಡ್ತಿರ್ಲಿಲ್ಲ. ಡಿಫ್ರೆಂಟ್‌ನ ನಾನು ಕನ್ಸ್ಯೂಮ್ ಮಾಡ್ಕೋತಿದ್ದೆ. ಆ್ಯಂಡ್ ಸಮ್‌ಟೈಮ್ಸ್ ನಿಮಗೆ ಮಾರ್ನಿಂಗ್ ಆ ಥರ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್‌ನ ಹಾಕಿ ನೀರು ಮಾಡ್ಕೊಳಕ್ ಆಗಲ್ಲ ಅಂತಂದ್ರು ಕೂಡ ಅಟ್ ಎನಿ ಕಾಸ್ಟ್ ಮಾರ್ನಿಂಗ್ ಹಾಟ್ ವಾಟರ್ಗೆ ಒಂದು ಚೂರು ಅರಿಶಿನ ಅಂದ್ರೆ ಟರ್ಮರಿಕ್ ಆ್ಯಂಡ್ ಲೆಮನ್ ಹಾಕೊಂಡು ಕುಡಿಯೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಅಟ್ ಎನಿ ಕಾಸ್ಟ್ ಈ ಒಂದು ಡ್ರಿಂಕ್ನ ಅಟ್ಲೀಸ್ಟ್ ಎವ್ರಿ ಡೇ ಮಾರ್ನಿಂಗ್ನ ನೀವು ಕನ್ಸ್ಯೂಮ್ ಮಾಡಿ. ಇದ್ರ ಜೊತೆಗೆ ಬೇಕಂದ್ರೆ ಒಂದು ಸ್ಪೂನ್ ತುಪ್ಪನೂ ಕೂಡ ನೀವು ಹಾಕೊಂಡು ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಸ್ಕಿನ್ನಿಗಾಗ್ಲಿ ನಿಮ್ಮ ವೆಯ್ಟ್ ಲಾಸಿಗಾಗ್ಲಿ ತುಂಬಾ ಒಳ್ಳೇದು. ಸೊ ಫ್ಯಾಟ್ ಲಾಸ್ ಕೂಡ ನಿಮಗೆ ಆಗುತ್ತೆ. ಸೊ ಈ ಒಂದು ಡ್ರಿಂಕ್ನ ನೀವು ಟ್ರೈ ಮಾಡಿ ಮಾರ್ನಿಂಗ್. ದಿಸ್ ವಾಸ್ ಮೈ ಬ್ರೇಕ್ಫಾಸ್ಟ್ ಡ್ಯೂರಿಂಗ್ ಮೈ ವೆಯ್ಟ್ ಲಾಸ್ ಜರ್ನಿ. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನ್ನ ಲಂಚ್ ಏನೇನು ತಿಂತಿದ್ದೆ ಅಂತ ಹಾಕ್ತೀನಿ. ಆ್ಯಂಡ್ ಅದೇ ಥರ ಡಿನ್ನರ್ಗೆ ಕೂಡ ನಾನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ನಾನು ಎಂತಕ್ಕೆಲ್ಲ ಒಟ್ಟಿಗೆ ಹಾಕಿಲ್ಲ ಅಂತಂದರೆ ಒಂದೇ ಸತಿ ಎಲ್ಲ ನೋಡಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸೊ ಓಕೆ, ಬ್ರೇಕ್ಫಾಸ್ಟಿಗೆ ಈಗ ಏನು ತಿನ್ನಬೇಕು ಅಂತ ನೀವು ವ್ಲಾಗ್ ಓಪನ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಡಿಫ್ರೆಂಟ್ ಐಡಿಯಾಸ್ಗಳು ಸಿಗುತ್ತೆ. ಸೊ ನೀವು ಅದನ್ನು ನೀವು ಮಾಡ್ಕೊಬೋದು. ಆ್ಯಂಡ್ ಇದು ಎಲ್ಲದ್ರದ್ದು ರೆಸಿಪಿಗಳು ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಶಾರ್ಟ್ಸಲ್ಲಿ ಇಲ್ಲ ರೀಲ್ಸಲ್ಲಿ ಅಥವಾ ಇದು ಎಲ್ಲದ್ರದ್ದು ರೆಸಿಪಿನ ಮಾಡಿ ಹಾಕ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡಿ, ಅನುಷಾಸ್ ಲಿಟಲ್ ವರ್ಲ್ಡ್ ಅಂತ. ನಾನು ಎಲ್ಲ ರೆಸಿಪಿಗಳನ್ನ ಅದರಲ್ಲಿ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಎಸ್ ಗೈಸ್, ನಿಮಗೆ ರೆಸಿಪೀಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಖಂಡಿತವಾಗ್ಲೂ ನಾನು ಅದನ್ನ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೀವು ನನಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ನೀವೇನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರೋ ನಾನು ಖಂಡಿತವಾಗ್ಲೂ ನಾನು ಅದೆಲ್ಲದನ್ನು ನಿಮಗೆ ಮಾಡಿ ಕೊಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ತುಂಬಾ ಇನ್ಫಾರ್ಮೇಟಿವ್, ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ ನಂದು ಲಂಚಲ್ಲಿ ನಾನು ಏನೇನು ತಿಂತಿದ್ದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ವ್ಲಾಗ್ಸ್ಗೆ ಸಪೋರ್ಟ್ ಮಾಡ್ದಂಗೆ ಈ ವ್ಲಾಗಿಗೂ ಸಪೋರ್ಟ್ ಮಾಡಿ, ಮುಂದೆ ಮಾಡುವಂಥ ಎಲ್ಲ ವ್ಲಾಗ್ಸ್ಗಳಿಗೂ ನೀವು ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಬೇರೆ ಏನೇನು ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ಅದು ಎಲ್ಲ ವೀಡಿಯೋಸ್ಗಳನ್ನು ನಾನು ನಿಮಗೆ ಮಾಡಿ ಆದಷ್ಟು ನಿಮಗೆ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರಿಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅವ್ರಿಗೆಲ್ರಿಗೂ ನನ್ನ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಸೊ ನನ್ನ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ನಂದು ಲಂಚ್ ಏನೇನು ತಿಂತಿದೆ ಅಂಡ್ ಡಿನ್ನರ್ಗೆ ಏನೇನು ತಿಂತಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಎಸ್ ಗೈಸ್, ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ದಿಸ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊತಾ ಇದ್ದೀನಿ ಗೈಸ್. ಲವ್ ಯು ಆಲ್, ಟೇಕ್ ಕೇರ್. ಅಂಡ್ ಯಾರ್ಯಾರು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ತಿಳಿಸಿದ್ರಿ, ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ, ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಟುಮಾರೋ ಅಂತ. ಯಾರ್ಯಾರು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ, ಆಲ್ ದ ಬೆಸ್ಟ್ ಗೈಸ್, ಡೂ ವೆಲ್. ಡೆಫಿನೆಟ್ ಆಗಿ ಈ ಪ್ರಾಸೆಸ್ನ ಎಂಜಾಯ್ ಮಾಡಿ. ನೀವು ಡಿಸಪಾಯಿಂಟ್ ಅಂತೂ ಆಗಲ್ಲ. ಯು ವಿಲ್ ಎಂಜಾಯ್ ಇಟ್ ಅಂಡ್ ಯು ವಿಲ್ ಲವ್ ಇಟ್. ಅಂಡ್ ಇಟ್ಸ್ ವೆರಿ ಸಿಂಪಲ್ ಅಂಡ್ ಈಸಿ. ಜಸ್ಟ್ ಎಂಜಾಯ್ ದ ಪ್ರಾಸೆಸ್ ಗೈಸ್. ಆ್ಯಂಡ್ ಎಲ್ಲರೂ ಸಖತ್ತಾಗಿ ಮಾಡ್ತೀರಾ ಅಂತ ನಾನು ನಂಬ್ತೀನಿ. ಸೊ ಎಸ್ ಗೈಸ್, ಆಲ್ ದ ಬೆಸ್ಟ್. ಇನ್ನೇನೇ ಬೇಕಿದ್ರು, ಏನೇ ಒಂದು ಇನ್ಫಾರ್ಮೇಷನ್, ಏನೇ ಒಂದು ಹೆಲ್ಪ್ ಬೇಕಿತ್ತು ಅಂತಂದ್ರು, ಅಥವಾ ಏನೇ ಒಂದು ರೆಸಿಪೀಸ್ ಬೇಕು, ಏನೇ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.